Hi friends, good evening everyone. Welcome to my YouTube channel. ಇವತ್ತಿನ ಟಾಪಿಕ್ ಬಂದು ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಫುಡ್ ಲೇಬಲಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ಟಾಪಿಕ್ಸಲ್ಲಿ ನಾನು ನಿಮಗೆ FSSI ಬಗ್ಗೆ ಹೇಳಿದ್ದೆ, ಹಾಗೆ ಕೋಕೋನಟ್ ಆಯಿಲ್ ಬಗ್ಗೆ ಹೇಳಿದ್ದೆ. ಇವತ್ತು ನಾನು ನಿಮಗೆ ಫುಡ್ ಲೇಬಲಿಂಗ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿರ್ಬೋದು ಬೇಸಿಕಲಿ ಫುಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರಿಗೂ ಅಂತ. ಬಟ್ ಈ ಫಾಸ್ಟ್ ಮೂವಿಂಗ್ ಲೈಫಲ್ಲಿ ಅಂದರೆ ಈ ಜನ್ರೇಷನಲ್ಲಿ ಯಾರೂ ಅದ್ರ ಬಗ್ಗೆ ಕನ್ಸರ್ನ್ ಆಗಲಿ ಇಲ್ಲ ಕೇರ್ ತೊಗೊಳ್ಳೋದಾಗಲಿ ಇಲ್ಲ ಅಷ್ಟು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ, ಇಲ್ಲ ಒಂದು ಗ್ರಾಸರಿ ಸ್ಟೋರ್ ಇಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರೆ. ಜಸ್ಟ್ ಆ ಪ್ರಾಡಕ್ಟ್ ತೊಗೊಳ್ತಾರೆ, ಪರ್ಚೇಸ್ ಮಾಡ್ತಾರೆ, ಮನೆಗೆ ತೊಗೊಂಬರ್ತಾರೆ, ಯೂಸ್ ಮಾಡ್ತಾರೆ. ಬಟ್ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಇಲ್ಲಿ ಏನು ನೋಡಬೇಕಾಗಿದೆ ಫುಡ್ ಲೇಬಲಿಂಗ್ ಅಂದಾಗ ಏನು ಮೋಸ್ಟ್ ಅಕ್ಯುರೇಟ್ ಆಗಿದೆ, ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನಾವು ಯಾಕೆ ಓದೋದನ್ನು ತಿಳ್ಕೊಬೇಕು. ಪ್ರತಿಯೊಂದು ಫುಡ್ ಆಗಲಿ ಇಲ್ಲ ನಾನ್ ಫುಡ್ಡೇ ಆಗಲಿ, ಬಟ್ ಯಾಕೆ ಲೇಬಲ್ ಅನ್ನೋದು ತುಂಬ ಮುಖ್ಯವಾಗಿದೆ. ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಬೇಕ್ರಿಗೆ ಹೋಗ್ಬೋದು, ಅಲ್ಲಿ ಬ್ರೆಡ್ಡು, ಬಿಸ್ಕೆಟು, ಕೇಕು, ಬನ್ನು ಈ ಥರ ಎಲ್ಲ ಇಕ್ಕಿರ್ತಾರೆ. ಕೆಲವೊಂದು ಪ್ಯಾಕ್ಡ್ ಆಗಿರುತ್ತೆ, ಕೆಲವೊಂದು ಅನ್ಪ್ಯಾಕ್ಡ್ ಆಗಿರುತ್ತೆ. ನಿಮಗೆ ಅನ್ನಿಸ್ಬೋದು ಅನ್ಪ್ಯಾಕ್ಡ್ಗೆ ಯಾವ ರೀತಿ ಇರುತ್ತೆ, ಪ್ಯಾಕ್ಡ್ ಯಾವ ರೀತಿ ಇರುತ್ತೆ ಅಂತ. ಅದಕ್ಕೆ ಸಪ್ರೇಟ್ ಆದಂಥ ರೂಲ್ಸ್, ರೆಗ್ಯುಲೇಷನ್, ಗೈಡ್ಲೈನ್ಸ್ ಅನ್ನೋದಿರುತ್ತೆ ಬೇಕ್ರಿ ಪ್ರಾಡಕ್ಟ್ಸ್ಗೆ. ಬಟ್ ಅದೇ ರೀತಿ ಯಾವುದೇ ಪದಾರ್ಥಗಳು ನಿಮಗೆ ಯಥೇಚ್ಛವಾಗಿ 90% ಆಫ್ ಪ್ರಾಡಕ್ಟ್ಸ್ ನೀವು ಏನು ತೊಗೊಳ್ತೀರಾ, or whatever the 90% of products which you buy from the market will be completely packed and will have some labeling which has a FSSI logo and some licensing number and some of the things which has to be listed out. ಅಂದರೆ ನೀವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೆ ಮಾರ್ಕೆಟಲ್ಲಾಗಲಿ ಇಲ್ಲ ಆನ್ಲೈನ್ ಗ್ರಾಸರಿ ಸ್ಟೋರ್ಸಲ್ಲಾಗಲಿ ಆ್ಯಸ್ ಪರ್ FSSI ಪ್ಯಾಕೇಜಿಂಗ್ ಆಗಿರುತ್ತೆ. ಪ್ಯಾಕೇಜಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಲೇಬಲ್ಸ್ ಏನೇನಿರಬೇಕು, ಲೇಬಲ್ ಪ್ರಕಾರ ಏನಿರಬೇಕು ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಬನ್ನಿ ಇವತ್ತಿನ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಿರ್ಬೋದು ಸ್ಕ್ರೀನಲ್ಲಿ ಫುಡ್ ಲೇಬಲಿಂಗ್ BA ಸ್ಮಾರ್ಟ್ ಕನ್ಸ್ಯೂಮರ್ ಅಂತ ಇದೆ. ಮೇಕ್ ರೀಡಿಂಗ್ ಲೇಬಲ್ಸ್ ಹ್ಯಾಬಿಟ್ ಅಂತ. ನಾನು ಹೇಳಿದಾಗೆ ಮೋಸ್ಟ್ ಆಫ್ ದೆಮ್ ನಾವು ಫುಡ್ ಲೇಬಲ್ಸ್ನ ನೋಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಒಂದು ಪ್ಯಾಕೆಟ್ ತೊಗೊತೀವಿ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಯಾವುದೋ ಒಂದು ಚಿಪ್ಸ್ ಆಗಿರಲಿ ಇಲ್ಲ ಚಾಕ್ಲೇಟ್ ಆಗಲಿ ತೊಗೊಳ್ತೀವಿ, ಓಪನ್ ಮಾಡ್ತೀವಿ, ತಿಂತೀವಿ. ಬಟ್ ಅದು ಒಳ್ಳೇದಾ ಕೆಟ್ಟದಾ, ಇಲ್ಲ ತಿನ್ಬೋದಾ ಇಲ್ಲ ತಿನ್ನಬಾರ್ದಾ, ಇಲ್ಲ ಏನು ನೋಡಬೇಕಾದ್ರಲ್ಲಿ ಮುಖ್ಯವಾಗಿ ನಾವು ತಿನ್ನೋಕ್ಕಿಂತ ಮುಂಚೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ BA ಸ್ಮಾರ್ಟ್ ಇಲ್ಲಿ ಇದೆ, BA ಸ್ಮಾರ್ಟ್ ಕನ್ಸ್ಯೂಮರ್ ಅಂತ. ಇಲ್ಲಿ ನೋಡ್ಬೋದು ನೀವು ಒಂದು ಡಬ್ಬ ಇದೆ. ಈ ಡಬ್ಬದಲ್ಲಿ ಏನೆಲ್ಲ ಇದೆ ಟೋಟಲಾಗಿ 12 ನಂಬರ್ಸ್ ಇದೆ. ಮೊದಲನೇದಾಗಿ ಏನಂದರೆ ನೇಮ್ ಆಫ್ ದ ಫುಡ್, ಅಂದರೆ ನೀವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೆ ಅದ್ರ ಮೇಲೆ ನೇಮ್ ಇರಬೇಕು. ಎರಡನೇದು ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಅನ್ನೋದು ಇರಲೇಬೇಕು. ಮೂರನೇದು ವೆಜ್ ಆರ್ ನಾನ್ ವೆಜ್ ಮಾರ್ಕ್. ಇದು ತುಂಬ ಇಂಪಾರ್ಟೆಂಟ್, ಬಿಕಾಸ್ ಈಗ ಕೆಲವರು ವೆಜಿಟೇರಿಯನ್ ಇರ್ತಾರೆ, ಕೆಲವರು ನಾನ್ ವೆಜಿಟೇರಿಯನ್ ಇರ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಲಿಸ್ಟ್ ಆಫ್ ಇಂಗ್ರೀಡಿಯೆಂಟ್ಸ್, ಅಂದರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅನ್ನೋದು ಅದ್ರ ಮೇಲೆ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಐದನೇದು ಬಂದು ಡಿಕ್ಲರೇಷನ್ ರಿಗಾರ್ಡಿಂಗ್ ಫುಡ್ ಅಡಿಟಿವ್ಸ್, ಲೈಕ್ ಏನಾರು ಅಡಿಟಿವ್ಸ್ ಹಾಕಿದರೆ ಅದು ಕೂಡ ಮೆನ್ಷನ್ ಮಾಡಬೇಕು. ಅಡಿಟಿವ್ಸ್ ಇನ್ ದ ಸೆನ್ಸ್ ಕಲರ್ಸ್, ಸಮಥಿಂಗ್ ಇನ್ ದಟ್ ವೇ. ನೆಕ್ಸ್ಟ್ ನೇಮ್ ಆ್ಯಂಡ್ ಕಂಪ್ಲೀಟ್ ಅಡ್ರೆಸ್ ಆಫ್ ದ ಮ್ಯಾನುಫ್ಯಾಕ್ಚರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಅದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಎಲ್ಲಿ ಪ್ರೊಸೆಸ್ ಆಗಿದೆ ಅನ್ನೋ ತಿಳ್ಕೊಳ್ಳೋದಕ್ಕೆ ಬಹಳ ಅವಶ್ಯಕತೆ. ನೆಕ್ಸ್ಟ್ ಲಾಟ್ ಕೋಡ್ ಬ್ಯಾಚ್ ಐಡೆಂಟಿಫಿಕೇಷನ್ ನಂಬರ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕೀ ಇಂಪಾರ್ಟೆಂಟ್ ಪಾಯಿಂಟ್, ಅಥವಾ ಇದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮೊದಲನೇ ಒಂದು ವಿಡಿಯೋದಲ್ಲಿ FSSI ಬಗ್ಗೆ ಹೇಳುವಾಗ ನಾನು ಈ ಲಾಟ್ ಬ್ಯಾಚ್ ಕೋಡ್ ಬಗ್ಗೆ ನಿಮಗೆ ತಿಳಿಸಿದ್ದೆ. ಇದು ಯಾವ ರೀತಿ ಮುಖ್ಯ ಆಗುತ್ತೆ, ಯಾವ ರೀತಿ ಇದು ತುಂಬ ಇಂಪಾರ್ಟೆಂಟ್ ಇದೆ ಅಂತ. ಈಗಲೂ ಕೂಡ ನಾನು ಹೇಳ್ತೀನಿ ನಿಮಗೆ. ಈ ಲಾಟ್ ಬ್ಯಾಚ್ ಕೋಡ್ ಅನ್ನೋದೇನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಯಾವುದೇ ಮ್ಯಾನುಫ್ಯಾಕ್ಚರ್ ಯೂನಿಟಲ್ಲಿ ಒಂದು 10 ಟನ್ ಇಲ್ಲ ಅಬೌಟ್ 10 ಟನ್ಸ್ ದೇ ವಿಲ್ ಬಿ ಪ್ರೊಸೆಸಿಂಗ್ ಪರ್ ಡೇ. ಅಂದರೆ 10 ಟನ್ ಪ್ರೊಸೆಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸಮಥಿಂಗ್ ಒಂದು ಚಾಕ್ಲೇಟ್ ಪ್ರಾಡಕ್ಟ್ನ. 10 ಟನ್ನಿಗೂ ಕೂಡ ಒಂದು ಸಪ್ರೇಟ್ ಬ್ಯಾಚ್ ಕೋಡಿಂಗ್ ಇರುತ್ತೆ. ಅಂದರೆ 10 ಟನ್ 24 ಅವರ್ಸಲ್ಲಿ ಅವ್ರು ಒಂದೇ ಸಲ ತಯಾರಿಸೋಕ್ಕಾಗಲ್ಲ. ಅದನ್ನು ಬ್ಯಾಚ್ ವೈಸ್ ಡಿವೈಡ್ ಮಾಡ್ಕೊತಾರೆ. ಲೈಕ್ 5 ಟನ್ ಇಲ್ಲ 2.5 ಟನ್ ಇಷ್ಟು ಅವರಲ್ಲಿ, ಇನ್ನೂ 2.5 ಟನ್ ಇಷ್ಟು ಅವರಲ್ಲಿ. ಈ ಥರ 4 ಸೆಟ್ ಆಗಿ ಇಲ್ಲ 2 ಸೆಟ್ ಆಗಿ ಇಲ್ಲ ಒಂದೇ ಸೆಟ್ ಆಗಿ ದೊಡ್ಡ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಒಂದೇ ಸೆಟ್ಟಲ್ಲಿ ಈ ಥರ ಮಾಡ್ತಾರೆ. ಅದಕ್ಕೆ ಲಾಟ್ ಬ್ಯಾಚ್ ಕೋಡ್ ಅನ್ನೋದೊಂದು ಇರುತ್ತೆ, ಐಡೆಂಟಿಫಿಕೇಷನ್ ನಂಬರ್. ಅದು ಯಾಕೆ ಅಂದರೆ ಟ್ರೇಸಬಿಲಿಟಿಗೆ ಈಸಿ ಆಗಲಿ. ಲೈಕ್ ಇನ್ ಕೇಸ್ ಮಾರ್ಕೆಟಲ್ಲಿ ಹೋದಾಗ ಪ್ರಾಡಕ್ಟ್ ಏನಾದ್ರು ಡ್ಯಾಮೇಜ್ ಇತ್ತು ಇಲ್ಲ ಪ್ರಾಡಕ್ಟ್ ಏನಾದ್ರು ಸರಿಯಾಗಿಲ್ಲ ಅಂತ ಗೊತ್ತಾದರೆ ಟ್ರೇಸ್ ಮಾಡೋದಕ್ಕೆ, ಇಲ್ಲ ಅದನ್ನು ತಿಂದ ಮೇಲೆ ಯಾರಿಗೂ ಏನಾದ್ರು ಹೆಚ್ಚು ಕಡಿಮೆ ಆಯಿತು
ಅವಾಗ ಹೇಗೆ ಹುಡುಕಬೇಕು, ಸೊ ಲಾಟ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಇನ್ಸ್ಟ್ರಕ್ಷನ್ ಫಾರ್ ಯೂಸ್ ಅಂತ ಇದೆ. ಇನ್ಸ್ಟ್ರಕ್ಷನ್ ಫಾರ್ ಯೂಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ರೆಡಿ ಟು ಈಟ್ ಫುಡ್ ತೊಗೊಳ್ತೀರಾ ಮಾರ್ಕೆಟಲ್ಲಿ, ಅದು ನಿಮಗೆ ಹೇಗೆ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಸೊ ಇನ್ಸ್ಟ್ರಕ್ಷನ್ ಇದ್ದರೆ ಮಾತ್ರ ನೀವು ಯೂಸ್ ಮಾಡ್ಬೋದು. ಸೊ ಹಂಗಾಗಿ ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ FSSAI ಮಾರ್ಕ್, ದಿಸ್ ಇಸ್ ಅ ಮ್ಯಾಂಡೇಟ್ರಿ ಆನ್ ಎನಿ ಆಫ್ ದ ಫುಡ್ ಪ್ರಾಡಕ್ಟ್ಸ್ ಸೋಲ್ಡ್ ಇನ್ ಇಂಡಿಯಾ. ಅಂದರೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿಯ ಆಹಾರ ಪದಾರ್ಥಗಳು ಸೇಲ್ ಮಾಡಿದ್ರೆ ಪ್ಯಾಕೇಜ್ಡ್ ಫುಡ್ಸು ಅದ್ರ ಮೇಲೆ ಕಂಪಲ್ಸರಿ FSSAI ಲೋಗೋ ಇರಲೇಬೇಕು. ಅದು ನೀವು ನೋಡಿ. ಸೊ FSSAI ಅಂದರೆ ಇಟ್ಸ್ ಆ್ಯನ್ ಟ್ರೇಡ್ ಮಾರ್ಕ್, ಅಂದರೆ ಅದೊಂದು ನಂಬಿಕೆ. ಓಕೆ, ಇದು ಗ್ರೇಡ್ ಎಲ್ಲ ಪಾಸ್ ಆಗಿದೆ, ರೆಗ್ಯುಲೇಷನ್ ಪಾಸ್ ಆಗಿದೆ. ಎಷ್ಟೋ FSSAI ಅಂತ ಇರುತ್ತೆ, ಬಟ್ ಸ್ಟಿಲ್ ಅದು ಗ್ರೇಡ್ ಇರಲ್ಲ, ಇಲ್ಲ ಕ್ವಾಲಿಟಿ ಇರಲ್ಲ, ಬಟ್ ಸ್ಟಿಲ್ FSSAI ಇಸ್ ಎ ಮ್ಯಾಂಡೇಟ್ರಿ. ನೆಕ್ಸ್ಟ್ ನೆಟ್ ಕ್ವಾಂಟಿಟಿ, ಅಂದರೆ ನೀವು ತೊಗೊಳ್ಳೋಂಥ ಪ್ರಾಡಕ್ಟ್ ಎಷ್ಟು 500 ಗ್ರಾಮ್ಸಾ 100 ಗ್ರಾಮ್ಸ್ ಇದೆಯಾ, ಐದರ್ ಇಟ್ಸ್ 200 ಗ್ರಾಮ್ಸಾ 250 ಪ್ಯಾಕ್ ಸೈಜ್. ಸೊ ನೆಟ್ ಕ್ವಾಂಟಿಟಿ ಇಸ್ ಅನದರ್ ಕೀ ಪಾಯಿಂಟ್. ನೆಕ್ಸ್ಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ದಿಸ್ ಪ್ರಾಡಕ್ಟ್ ವಾಸ್ ಮ್ಯಾನುಫ್ಯಾಕ್ಚರ್ಡ್, ಯಾವಾಗ ಈ ಪ್ರಾಡಕ್ಟ್ ತಯಾರಾಗಿತ್ತು ಅನ್ನೋದು ಟ್ರೇಸ್ ಮಾಡೋದಕ್ಕೆ. ನೆಕ್ಸ್ಟ್ ಬೆಸ್ಟ್ ಬಿಫೋರ್ ಡೇಟ್, ಅಂದರೆ ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂದ ಎಕ್ಸ್ಪೈರಿ ಆಗೋದಕ್ಕೆ ಎಷ್ಟು ದಿನ ಇದೆ. ಸೊ ಒನ್ ಆಫ್ ದ ಕೀ ಥಿಂಗ್ಸ್. ಲಾಸ್ಟ್ ಬಂದು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಸೊ ದಿಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಪಾರ್ಟ್. ನೀವು ಯಾವ ಪ್ರಾಡಕ್ಟ್ ತೊಗೊಳ್ತಿದ್ದೀರಾ ಅದಕ್ಕೆ ನೀವು ಏನು ಪ್ರೈಸ್ ಪೇ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗಬೇಕು. ಸೊ ಇದು ಕೂಡ ಈ ಫುಡ್ ಲೇಬಲಿಂಗ್ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಈಗ ಬನ್ನಿ ನೆಕ್ಸ್ಟ್ ಸ್ಲೈಡ್ಸ್ಗೆ ಹೋಗೋಣ. ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫರ್ದರ್ ಯಾವ ರೀತಿ ಇದನ್ನು ಓದಬೇಕು, ಯಾವ ರೀತಿ ನಿಮ್ಗೆ ಅರ್ಥ ಆಗಬೇಕು ಅನ್ನೋದು ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ಮೇನ್ ಕಂಟೆಂಟ್ಸ್ ಬಂದು ಇವತ್ತಿನ ಬ್ಲಾಗಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಪರ್ಪಸ್, ಸಿಂಬಲ್ಸ್, FSSAI ಗೈಡ್ಲೈನ್ಸ್, ಟೈಪ್ಸ್ ಆಫ್ ಫುಡ್ ಲೇಬಲ್, ಫ್ರಂಟ್ ಆಫ್ ಪ್ಯಾಕ್, ನ್ಯೂಟ್ರಿಷನ್ ಲೇಬಲಿಂಗ್. ಸೊ ದೀಸ್ ವಿಲ್ ಬಿ ದ ಕಂಟೆಂಟ್ಸ್ ಫಾರ್ ಟುಡೇಸ್ ಟಾಪಿಕ್. ಅಂದರೆ ಇಷ್ಟು ಕಂಟೆಂಟ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ಏನಂದರೆ ಫುಡ್ ಲೇಬಲಿಂಗಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ಪ್ಯಾನಲ್. ಅವರು ಏನು ಮಾಡ್ತಾರೆ, ಪ್ಯಾಕೇಜ್ಡ್ ಫುಡ್ನ ವೆರೈಟಿ ಆಫ್ ಇನ್ಫಾರ್ಮೇಷನ್ ಇರುತ್ತೆ ಅನ್ನೋದನ್ನು ತೊಗೊಳ್ತಾರೆ. ಅದರಲ್ಲಿ ಏನೇನು ನೋಡಬೇಕು ಅಂತ ಹೇಳಿದರೆ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್, ಸರ್ವಿಂಗ್ ಸೈಜ್, ಅಂದರೆ ಈ ಪ್ರಾಡಕ್ಟ್ ಒಂದು ಡಬ್ಬ ಪ್ರಾಡಕ್ಟ್ ತೊಗೊಂಡ್ರೆ ಎಷ್ಟು ಜನ ಸರ್ವ್ ಮಾಡ್ಬೋದು, ಇಲ್ಲ ಎಷ್ಟು ಜನಕ್ಕೆ ಸರ್ವ್ ಮಾಡ್ಬೋದು ತಿನ್ಬೋದು ಅನ್ನೋದು. ನಂಬರ್ ಆಫ್ ಕ್ಯಾಲರೀಸ್ ಅಂದರೆ ಎಷ್ಟು ತೊಗೊಂಡಾಗ ಎಷ್ಟು ನಿಮಗೆ ಎನರ್ಜಿ ಸಿಗುತ್ತೆ ಬಾಡಿಗೆ ಅನ್ನೋದು. ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಡೇಟ್ ಆಫ್ ಎಕ್ಸ್ಪೈರಿ, ಲಾಟ್ ಕೋಡ್, ಬ್ಯಾಚ್ ಐಡೆಂಟಿಫಿಕೇಷನ್ ನಂಬರ್, ನೇಮ್ ಆ್ಯಂಡ್ ಕಂಪ್ಲೀಟ್ ಅಡ್ರೆಸ್ ಆಫ್ ದ ಮ್ಯಾನುಫ್ಯಾಕ್ಚರ್, ಇನ್ಸ್ಟ್ರಕ್ಷನ್ಸ್ ಆಫ್ ದ ಯೂಸ್. ಸೊ ದಿಸ್ ಇಸ್ ದ ಫಸ್ಟ್ key important highlight which everyone need to understand or need to see on the any of the food product. ಸೊ ಇಷ್ಟು ಪಾಯಿಂಟ್ಸ್ ಏನಿದೆ ನಾನು ಮೊದಲೇ ತಿಳಿಸ್ದಂಗೆ ಇಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವು ನೋಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಬ್ರೇಕ್ಫಾಸ್ಟ್ ಸೆರಲ್ಸ್ದು ನಾನು ನ್ಯೂಟ್ರಿಷನಲ್ದು ಲೇಬಲ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನು ಹೇಳ್ತಾರೆ, ಲೋ ಫ್ಯಾಟ್ ಮ್ಯಾಂಗೋ ವಾಲ್ನಟ್ ರಾಯಲ್ ಜೆಲ್ಲಿ, ಲೋ ಫ್ಯಾಟ್ ಬ್ರೇಕ್ಫಾಸ್ಟ್ ಸೆರಲ್ಸ್ ಕಂಟೆಂಟ್ಸ್ ಮ್ಯಾಂಗೋ ಪೀಸಸ್ ವಾಲ್ನಟ್ಸ್ ರಾಯಲ್ ಜೆಲ್ಲಿ. ಸೊ ಇಲ್ಲಿ ಕ್ವೆಶನ್ ಬರ್ಬೋದು, ಮ್ಯಾಂಗೋ ಪೀಸಸ್ ಅಂದಾಗ ನಿಮ್ಗೆ ಅನ್ಸ್ಬೋದು ಮ್ಯಾಂಗೋ ಪೀಸಸ್ ಅಂದರೆ ಇದನ್ನು ಫ್ರೂಟಾ ಇಲ್ಲ, ಅಂದರೆ ಎಸ್ಪೆಷಲಿ ಜನರಿಗೆ ಬರೋದೇ ಅಂತ ಏನಂದರೆ ಮ್ಯಾಂಗೋ ಅಂತ ಬಂದಾಗ ಅದು ಹಣ್ಣು ಅಂತ ಬರುತ್ತೆ. ಅಂದರೆ ಹಣ್ಣನ್ನು ಯಾವ ರೀತಿ, ಅಂದರೆ ವೆಟ್ ಹಣ್ಣು ಹಾಕಿದಾರೆ ಅಲ್ಲ ಡ್ರೈ ಹಣ್ಣು ಹಾಕಿದಾರೆ ಇಲ್ಲ ಕಾಯಿ ಮಾವಿನ ಹಣ್ಣನ್ನು ಹಾಕಿದ್ದಾರೆ ಅನ್ನೋದು ಕ್ವಶನ್. ಸೊ ಪೀಪಲ್ ವಿಲ್ ಥಿಂಕ್ ಮ್ಯಾಂಗೋ ಪೀಸಸ್ ಅಂದರೆ ವೆದರ್ ಇಟ್ಸ್ ಅ ವೆಟ್ ಫ್ರೂಟ್ ಆರ್ ಇಟ್ಸ್ ಅ ಡ್ರೈಡ್ ಕೈಂಡ್ ಆಫ್ ಪ್ರಾಡಕ್ಟ್ ಅಂತ. ಸೊ ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ನೀವು ನೋಡ್ಬೋದು ಒಂದೊಂದೇ. ಸೊ ಆ್ಯಸ್ ಅ ಪಾರ್ಟ್ ಆಫ್ ಫುಡ್ ಪ್ರಾಡಕ್ಟ್ ಒಂದೇ ಸಿ ಬ್ರೇಕ್ಫಾಸ್ಟ್ ಸಿರಲ್ಸ್, ಅಂದರೆ ಬ್ರೇಕ್ಫಾಸ್ಟ್ ಸಿರಲ್ಸ್ ಅಂತ ಹೇಳಿದಾಗ ಮೊದಲನೇದೇನು ಫುಡ್ ಪ್ಯಾಕೇಜಿಂಗ್ ಮೇಲೆ ಅದು ಏನು ಪ್ರಾಡಕ್ಟ್ ಹೆಸರು ಇರಬೇಕು. ಸೊ ದೇ ಹ್ಯಾವ್ ಮೆನ್ಷನ್ ಬ್ರೇಕ್ಫಾಸ್ಟ್ ಸಿರಲ್ಸ್. ಸೊ ಮೊದಲನೇ ಅಂಶ ಪ್ರಾಡಕ್ಟ್ ನೇಮ್. ಎರಡನೇದು ಚಿತ್ರಗಳಿರುತ್ತೆ ಅದ್ರ ಮೇಲೆ, ಅಂದರೆ ಪಿಕ್ಚರ್ಸ್ ಇರಬೇಕು, ಆ ಪ್ರಾಡಕ್ಟ್ ಏನೆಲ್ಲ ಇದೆ ಅಂದರೆ ಏನೆಲ್ಲ ಅದರಲ್ಲಿ ಹಾಕಿದ್ದಾರೆ ಇಂಗ್ರೀಡಿಯೆಂಟ್ಸ್ ಅನ್ನೋದು ಚಿತ್ರ, ಫಾರ್ ಇಮ್ಯಾಜಿನರಿ ಪರ್ಪಸ್ ಆರ್ ಟು ಅಂಡರ್ಸ್ಟ್ಯಾಂಡ್, ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ. ನೆಕ್ಸ್ಟ್ ಮೂರನೇದು ಇಲ್ಲೇನಿದೆ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್. ನಾನು ನಿಮಗೆ ಮೊದಲೇ ಹೇಳಿದಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಸಿ ಇನ್ ಎನಿ ಆಫ್ ದ ಫುಡ್ ಪ್ರಾಡಕ್ಟ್. ಸೊ ಇದರಲ್ಲಿ ಏನು ಹೇಳ್ತಾರೆ, ಸರ್ವಿಂಗ್ ಪರ್ ಪ್ಯಾಕೇಜ್, ಇನ್ಸರ್ಟ್ ನಂಬರ್ ಆಫ್ ಸರ್ವಿಂಗ್ಸ್, ಅಂದರೆ ಸರ್ವಿಂಗ್ ಸೈಜ್ ಇನ್ ಗ್ರಾಮ್ ಆರ್ ML ಆರ್ ಅದರ್ ಯೂನಿಟ್ಸ್ ಆಸ್ ಅಪ್ರೋಪ್ರಿಯೇಟ್. ಸೊ ಇದು ಬಂದು ನಮ್ಮ FSSAI ಕಡೆಯಿಂದ ಕೊಡೋ ಮ್ಯಾಂಡೇಟ್ರಿ ಎನಿ ಆಫ್ ದ ಫುಡ್ ಪ್ರಾಡಕ್ಟ್ ಸೋಲ್ಡ್ ಇನ್ ಇಂಡಿಯನ್ ಮಾರ್ಕೆಟ್. ಅಂದರೆ ಯಾವುದೇ ಅಂತ ಫುಡ್ ಪ್ರಾಡಕ್ಟ್ ಇಂಡಿಯನ್ ಮಾರ್ಕೆಟಲ್ಲಿ ಸೇಲ್ ಮಾಡಬೇಕು ಅಂದರೆ ಮ್ಯಾಂಡೇಟ್ರಿ ಆರ್ ಕಂಪಲ್ಸರಿ ಈ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ತಕ್ಕಂಥದ್ದು ಇರಲೇಬೇಕು. ಸೊ ಇದರಲ್ಲಿ ಮೋಸ್ಟ್ ಮ್ಯಾಂಡೇಟ್ರಿ ಕೀ ಪಾಯಿಂಟ್ಸ್ ಇರಬೇಕಾಗಿರೋದು ಏನು ಅಂದರೆ ಎನರ್ಜಿ, ಪ್ರೋಟೀನ್, ಟೋಟಲ್ ಫ್ಯಾಟ್ ಅಂತ ಬಂದಾಗ ಅದ್ರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಆ್ಯಂಡ್ ಆಲ್ಸೋ ಮೂಫಾ ಅಂತ ಇರುತ್ತೆ ಡಿಫ್ರೆಂಟ್. ಸೊ ಅದನ್ನು ನಿಮಗೆ ಮುಂದಿನ ಸ್ಲೈಡ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್, ಶುಗರ್, ಸೋಡಿಯಂ. ಸೊ ಇಷ್ಟು ಮೇಜರ್ ಆ್ಯಂಡ್ ಮ್ಯಾಂಡೇಟರಿ ಟು ಬಿ ಲಿಸ್ಟೆಡ್ ಔಟ್ ಇನ್ ಎನಿ ಆಫ್ ದ ಫುಡ್ ಪ್ರಾಡಕ್ಟ್ಸ್. ಅಂದರೆ ಯಾವುದೇ ಫುಡ್ ಪ್ರಾಡಕ್ಟಲ್ಲಿ ಇಷ್ಟು ಮೇಜರ್ ಮ್ಯಾಂಡೇಟರಿ ಲೇಬಲಿಂಗ್ಸ್ ಇರಲೇಬೇಕು. ಆ್ಯಂಡ್ ಸರ್ವಿಂಗ್ ಸೈಜ್ ಅಂತ ಬಂದಾಗ ಎನರ್ಜಿಗೇನು ಕಿಲೋ ಜೌಲ್ಸ್ ಪರ್ ಕ್ಯಾಲರಿ, ಪ್ರೋಟೀನ್ ಎಷ್ಟು ಗ್ರಾಮ್ ಅಂತ ಮೆನ್ಷನ್ ಮಾಡಬೇಕು, kg ಅಂತ ಮೆನ್ಷನ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ಬಾಡಿಗೆ ಆ್ಯಸ್ ಪರ್ ICMR ಅದು ಏನು ಹೇಳ್ತಾರೆ ಆ ರೆಗ್ಯುಲೇಷನ್ ಪ್ರಕಾರ ಗೈಡ್ಲೈನ್ಸ್ ಇದು ಫಿಕ್ಸ್ ಆಗಿರುತ್ತೆ.
ಸಿಮಿಲರ್ಲಿ ಟೋಟಲ್ ಫ್ಯಾಟ್, ಕಾರ್ಬೋಹೈಡ್ರೇಟ್, ಶುಗರ್ ಎಲ್ಲ ಕೂಡ ಗ್ರಾಮಲ್ಲಿ ಇರುತ್ತೆ. ಸೋಡಿಯಂ ಬಂದು ಎಮ್ ಜಿಯಲ್ಲಿ ಇರುತ್ತೆ. ನಿಮ್ಗೆ ಅನಿಸ್ಬೋದು ಇದ್ಯಾಕೆ ಗ್ರಾಮಲ್ಲಿ ಇಲ್ಲ ಅಂತ. ಬಿಕಾಸ್ ಸೋಡಿಯಂ ಅನ್ನೋ ಅಂಥದ್ದು ಒಂದು ಸಾಲ್ಟ್, ಅಂದರೆ ಅದು ನಮ್ಮ ಬಾಡಿಗೆ ನಾವು ಗ್ರಾಮ್ಸ್ ಲೆಕ್ಕದಲ್ಲಿ ತೊಗೊಂಡ್ರೆ ಅದು ತುಂಬ ಎಕ್ಸೆಸಿವ್ ಆಗಿ ಓವರ್ ಡೋಸೇಜ್ ಆಗಿ ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಅದೇ ಕಡಿಮೆ ತೊಗೊಂಡ್ರೆ ಕೂಡ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ರೇಂಜ್ ಏನಿದೆ ICMR ಡಿರೈವ್ಡ್, ಆ ರೇಂಜನ್ನು ಮೇಂಟೈನ್ ಮಾಡಬೇಕು. ಸೊ ಆಲ್ವೇಸ್ ಇಟ್ ವಿಲ್ ಬಿ ಇನ್ mg/g ಆರ್ mg/100 ಗ್ರಾಮ್ ಅಂತ ಕೊಡ್ತಾರೆ ಸೋಡಿಯಂನ. ಸೋಡಿಯಂ ಅನ್ನೋಂಥದ್ದು ಸಾಲ್ಟ್, ಎಸ್ಪೆಷಲಿ ನೀವು ಮನೇಲಿ ಉಪಯೋಗಿಸುವಂಥ ಅಡಿಗೆ ಸಾಲ್ಟ್ ಏನು ಹೇಳ್ತಾರೆ ಅದೇ ಸೋಡಿಯಂ ಕ್ಲೋರೈಡ್ ಅಂತ ಕರೀತಾರೆ. ಸೊ ಸೋಡಿಯಂ ಅದರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಕ್ವಾಂಟಿಟಿ/100 ಗ್ರಾಮ್ ಅಂದರೆ ಏನು ಹೇಳ್ತಿದ್ದಾರೆ ಪ್ಯಾಕೇಜಿಂಗ್ ಲೇಬಲ್ ಪ್ರಕಾರ ಅಂದರೆ, ನೀವು ಈ ಒಂದು ಪ್ಯಾಕೆಟ್ನ 100 ಗ್ರಾಮ್ ಪ್ರಾಡಕ್ಟ್ನ ನೀವು ತಿಂದರೆ ಇಲ್ಲ ನೀವು ತೊಗೊಂಡ್ರೆ 100 ಗ್ರಾಮಲ್ಲಿ ನಿಮಗೆ ಎನರ್ಜಿ ಎಷ್ಟು ಸಿಗುತ್ತೆ, ಪ್ರೋಟೀನ್ ಎಷ್ಟು ಗ್ರಾಮ್ ಬರುತ್ತೆ, ಫ್ಯಾಟ್ ಎಷ್ಟು ಗ್ರಾಮ್ ಬರುತ್ತೆ, ಕಾರ್ಬೋಹೈಡ್ರೇಟ್ ಎಷ್ಟು ಗ್ರಾಮ್ ಬರುತ್ತೆ, ಶುಗರ್ ಎಷ್ಟು ಗ್ರಾಮ್ ಬರುತ್ತೆ, ಆ್ಯಂಡ್ ಸೋಡಿಯಂ ಎಷ್ಟು mg ನಿಮಗೆ ಸಿಗುತ್ತೆ ಅನ್ನೋದು ತಿಳ್ಕೊಬೋದು. ಸೊ ಇದು ಮೇಜರ್ ಕೀ ಹೈಲೈಟ್ಸ್ ದಟ್ ಎವ್ರಿ ಫುಡ್ ಪ್ಯಾಕೇಜಿಂಗ್ ಪ್ರಾಡಕ್ಟ್ ಶುಡ್ ಹ್ಯಾವ್. ಅಂದರೆ ಎಲ್ಲ ಪ್ರಾಡಕ್ಟ್ ಮೇಲೆ ಇದು ಕಂಪಲ್ಸರಿ ಇರಲೇಬೇಕು. ಎಸ್ಪೆಷಲಿ ಸೋಡಿಯಂ ಅನ್ನತಕ್ಕಂಥದ್ದು ಇರಲೇಬೇಕು. ಯಾಕೆ ಅಂದರೆ ಕೆಲವರಿಗೆ ಹೈಪರ್ ಟೆನ್ಷನ್ ಇರ್ತಾರೆ, ಕೆಲವರು BP ಇರುತ್ತೆ. ಸೊ ಅವರು ಈ ಪ್ರಾಡಕ್ಟ್ ತಿನ್ನಬಾರ್ದಾ ಅನ್ನೋದು ಬೇಸಿಸ್ ಆನ್ ದ RDA. RDA ಇಸ್ ನಥಿಂಗ್ ಬಟ್ ರೆಕಮೆಂಡೆಡ್ ಡಯಟ್ರಿ ಅಲೋಯನ್ಸ್. ಸೊ ಈ ಲೇಬಲ್ಸ್ ಮುಖಾಂತರ ನಿಮ್ಗೆ ತಿಳ್ಕೊಬೋದು. ಆ್ಯಂಡ್ ಇಲ್ಲ ಏನು ಕೊಟ್ಟಿದ್ದಾರೆ, ಇನ್ಸರ್ಟ್ ಎನಿ ಅದರ್ ನ್ಯೂಟ್ರಿಯೆಂಟ್ ಆರ್ ಬಯಾಲಜಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಟು ಬಿ ಡಿಕ್ಲೇರ್ಡ್ ಇಫ್ ಇನ್ ಕೇಸ್. ನೀವೆಲ್ಲ ಕೇಳಿರ್ಬೋದು ಏನಂತ, ರೈಸ್ ಅಂದರೆ ಗೋಲ್ಡನ್ ರೈಸ್ ಇಲ್ಲ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಆ ಥರ. ಸೊ ಏನಾದ್ರು ಆ ಟೈಪ್ ಇದ್ದರೆ ಇಲ್ಲ ನ್ಯೂಟ್ರಿಯೆಂಟ್ ಇದ್ದರೆ ಇಲ್ಲ ಬಯಾಲಜಿಕಲ್ ಆಗಿ ಏನಾದ್ರು ಆ್ಯಕ್ಟಿವ್ ಸಬ್ಸ್ಟೆನ್ಸ್ ಆ್ಯಡ್ ಮಾಡಿದರೆ ಅದನ್ನು ಅವರು ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಐದರ್ ಗ್ರಾಮ್ ಆಗಿರ್ಬೋದು ಇಲ್ಲ mg ಆಗಿರ್ಬೋದು, ಬಟ್ μg ಆಗಿರ್ಬೋದು, ಅವ್ರು ಎನಿ ಅದರ್ ಯೂನಿಟ್ಸ್ ಅಪ್ರೋಪ್ರಿಯೇಟ್ ಆಗಿರುವಂಥದ್ದು. ಸೊ 100 ಗ್ರಾಮ್ ತೊಗೊಂಡಾಗ ಎಷ್ಟು ಸಿಗುತ್ತೆ ಅನ್ನೋತಕ್ಕಂಥದ್ದು. ಸೊ ಇಷ್ಟು ಇಂಪಾರ್ಟೆಂಟ್ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡ್ರೆ. ಈಗ ನೆಕ್ಸ್ಟ್ ಬಂದಾಗ ಫೋರ್ತ್ ಇಂಗ್ರೀಡಿಯೆಂಟ್ಸ್ ಅಂತ ಇರುತ್ತೆ ಲೇಬಲ್ ಪ್ಯಾಕ್ ಮೇಲೆ. ಈ ಇಂಗ್ರೀಡಿಯೆಂಟ್ಸ್ ಎಷ್ಟು ಮುಖ್ಯ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಜನ ಫುಡ್ ಪ್ರಾಡಕ್ಟ್ಸ್ ತೊಗೊಂಡಾಗ ಇಂಗ್ರೀಡಿಯೆಂಟ್ಸ್ ನೋಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ರಾಸರಿ ಸ್ಟೋರ್ಗೆ ಹೋಗ್ತೀರಾ, ಅಲ್ಲಿ ನೋಡ್ತೀರಾ ಬ್ರೇಕ್ಫಾಸ್ಟ್ ಸಿರಲ್ಸರು, ಅಲ್ಲಿ ಒಂದು 4-5 ಬ್ರ್ಯಾಂಡ್ಸ್ ಇರುತ್ತೆ. ಬ್ರೇಕ್ಫಾಸ್ಟ್ ಸಿರಲ್ಸ್ ಅಂತ. ಅಲ್ಲಿ ಡಿಫ್ರೆಂಟ್ ಬ್ರ್ಯಾಂಡು ಡಿಫ್ರೆಂಟ್ ಥರ ಲೇಬಲಿಂಗ್ ಅಟ್ರಾಕ್ಟಿವ್ ಆಗಿ ಕೊಟ್ಟಿರ್ತಾರೆ. ಲೈಕ್ ಕೆಲವೊಂದು ಫ್ರೂಟ್ಸು, ಮಿಲ್ಕು, ಓಟ್ಸು, ಆಲ್ಮಂಡು, ಇದು ನಟ್ಸ್ ಅಂತ ಹಾಕಿರ್ತಾರೆ. ಇನ್ನು ಕೆಲವರು ಹನಿ, ನೋ ಶುಗರ್, ನೋ ಫ್ಯಾಟ್ ಆ ಥರ ಹಾಕಿರ್ತಾರೆ. ಇನ್ನು ಕೆಲವೊಂದು ಬ್ರ್ಯಾಂಡ್ಸ್ಗಳು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂದ್ಬಿಟ್ಟು ಆ್ಯಡೆಡ್ ಓನ್ಲಿ ಡ್ರೈ ಫ್ರೂಟ್ಸ್, ಡ್ರೈ ನಟ್ಸ್ ಅಂತ ಇರುತ್ತೆ. ಸೊ ಯಾವ ರೀತಿ ಗ್ರಾಹಕರು ಮೋಸ ಹೋಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಈ ಲೇಬಲಿಂಗ್ ಮೇಲಿರುವಂಥ ಅಟ್ರಾಕ್ಟಿವ್. ಸೊ ಇವತ್ತು ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಬೀಯಿಂಗ್ ಅ ಕನ್ಸ್ಯೂಮರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಈಟಿಂಗ್ ಆ್ಯಂಡ್ ವೈ ಯು ಆರ್ ಈಟಿಂಗ್ ಆ್ಯಂಡ್ ವಾಟ್ ಯು ಆರ್ ಪೇಯಿಂಗ್ ಫಾರ್ ವಾಟ್ ಟು ಈಟ್. ಐದರ್ ಇಟ್ಸ್ ಅನ್ ಹೆಲ್ದಿ ಪ್ರಾಡಕ್ಟ್ ಆರ್ ಇಟ್ಸ್ ಅನ್ ಅನ್ಹೆಲ್ದಿ ಪ್ರಾಡಕ್ಟ್ ಅಂತ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಅಂದರೆ, ನೀವು ಏನು ತಿಂತಿದ್ದೀರಾ ಆಹಾರ, ನೀವು ಏನು ದುಡ್ಡು ಕೊಟ್ಟು ತೊಗೊಳ್ತಿದ್ದೀರಾ, ನೀವು ಕೊಡೋ ದುಡ್ಡಿಗೆ ಸರಿಯಾಗಿರುವಂಥ ಪದಾರ್ಥ ತೊಗೋತಾ ಇದ್ದೀರಾ ಅಥವಾ ಸರಿ ಇಲ್ಲದೇ ಇರೋ ಪದಾರ್ಥ ತೊಗೋತಾ ಇದ್ದೀರಾ, ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಇಂಗ್ರೀಡಿಯೆಂಟ್ಸ್ನ ನೀವು ನೋಡಲೇಬೇಕಾಗುತ್ತೆ. ಸೊ ಈ ಪ್ರಾಡಕ್ಟ್ ಬ್ರೇಕ್ಫಾಸ್ಟ್ ಸಿರಲ್ಸ್ ಅನ್ನೋ ಪ್ರಾಡಕ್ಟಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಕ್ಕೆ ಬಂದಾಗ ಏನಿದೆ, ಹೋಲ್ ಗ್ರೀನ್ ವೀಟ್ ಇದೆ, ಕಾರ್ನ್ ಇದೆ, ರೋಲ್ಡ್ ಓಟ್ಸ್, ಪಾಮ್ ಆಯಿಲ್, ಆಸ್ಪರ್ಟೈಮ್, ಮ್ಯಾಂಗೋ ಪೀಸಸ್. ಸೊ ಆಸ್ಪರ್ಟೈಮ್ ಅನ್ನೋದೊಂದಿದೆ. ಇದೊಂದು ಹೊಸ ವರ್ಡಿಂಗ್ ಥರ ನಿಮ್ಗೆ ಅನ್ನಿಸ್ಬೋದು. ಆ್ಯಕ್ಚುಲಿ ಆಸ್ಪರ್ಟೈಮ್ ಅನ್ನೋದೊಂದು ಆರ್ಟಿಫಿಷಿಯಲ್ ಸ್ವೀಟ್ನರ್. ಸೊ ಎಸ್ಪೆಷಲಿ ನಿಮಗೆ ಕೋಕೋ-ಕೋಲಾ, ಕೂಲ್ ಡ್ರಿಂಕ್ಸ್ ಎಲ್ಲ ಏನು ಬರುತ್ತೆ ಅದರೆಲ್ಲ ಯಾರೂ ಸಕ್ಕರೆ ಹಾಕೋಕ್ಕೆ ಹೋಗಲ್ಲ. ಯಾಕೆಂದರೆ ಪೀಪಲ್ ಅದು ಅರ್ಥ ಆಗಲ್ಲ ಜನಗಳಿಗೆ ಇದು ಯಾಕೆ ಸ್ವೀಟ್ ಇರುತ್ತೆ ಅಂತ. ಆಸ್ಪರ್ಟೈಮ್ ಅನ್ನೋದೊಂದು ಆರ್ಟಿಫಿಷಿಯಲ್ ಸ್ವೀಟ್ನರ್. ಇದೇನು ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿ ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ಅವ್ರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ನಾರ್ಮಲ್ ಶುಗರ್ ತೊಗೊಂಡಾಗ. ಬಟ್ ಅದೇ ರೀತಿ ಈ ಆರ್ಟಿಫಿಷಿಯಲ್ ಸಿಂಥಸೈಸ್ಡ್ ಶುಗರ್ ತೊಗೊಂಡಾಗ ಅವ್ರ ಬಾಡಿಯಲ್ಲಿ ಯಾವುದೇ ರೀತಿ ಅದು ಎಫೆಕ್ಟ್ ಆಗಲ್ಲ. ಬಟ್ ಅದೆಲ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ ಇಟ್ ವಿಲ್ ಎಫೆಕ್ಟ್ ಆನ್ ಯುವರ್ ಲಿವರ್ ಎಸ್ಪೆಷಲಿ. ಸೊ ಮೇಜರಾಗಿ ನೀವು ಕೆಲವೊಂದು ಪ್ರಾಡಕ್ಟ್ ತೊಗೊಳ್ಳುವಾಗ ಅಂದ್ಕೊಳ್ತೀರಾ, ಶುಗರ್ ಫ್ರೀ ಅಂತ ಹಾಕಿದ್ದಾರೆ, ಸಾಲ್ಟ್ ಫ್ರೀ ಅಂತ ಹಾಕಿದ್ದಾರೆ, ಇಲ್ಲ ಡಯಟ್ರಿ ಇದಂತ ಹಾಕಿದ್ದಾರೆ ಅಂತ. ಬಟ್ ಅದೆಲ್ಲ ಸುಳ್ಳು. ಅದೆಲ್ಲ ಲೈಕ್ ಇಟ್ಸ್ ಅ ಮೋಸ್ಟ್ ಡೇಂಜರಸ್ ಪ್ರಾಡಕ್ಟ್ ವಿಚ್ ಯು ಆರ್ ಟ್ರೈಂಗ್ ಟು ಕನ್ಸ್ಯೂಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾವುದೇ ಪದಾರ್ಥ ತೊಗೊಳ್ಳುವಾಗ ಆದಷ್ಟು ಇಂಗ್ರೀಡಿಯೆಂಟ್ಸ್ ಏನಿದೆ ಅನ್ನೋದನ್ನು ನೋಡಿ ತಿಳ್ಕೊಂಡು ತೊಗೊಳ್ಳಿ. ಇನ್ ಕೇಸ್ ನಿಮಗೆ ಅದು ಅರ್ಥ ಆಗಿಲ್ವಾ, ಜಸ್ಟ್ ಗೂಗಲಲ್ಲಿ ಹೋಗಿ ಆಸ್ಪರ್ಟೈಮ್ ಅಂತ ಹಾಕಿ ಅದು ಏನು ಅಂತ ನಿಮಗೊಂದು ಡೀಟೇಲ್ ಬರುತ್ತೆ. ನೋಡಿ ಅದು ಒಳ್ಳೇದಾ ಕೆಟ್ಟದಂತ ನಿಮ್ಗೆ ಅರ್ಥ ಆಗುತ್ತೆ, ಆ ನಂತರ ತೊಗೊಳ್ಳಿ. ಇಲ್ಲ ನಿಮ್ಮ ಮಕ್ಳಿಗೆ ಏನೋ ಒಂದು ಫುಡ್ ಪ್ರಾಡಕ್ಟ್ ಕೊಡಿಸ್ತೀರಾ, ಅದ್ರ ಏನಿದೆ ಇಂಗ್ರೀಡಿಯೆಂಟ್ಸ್ ಅಂತ ಒಂದ್ಸಲ ನೀವು ನೋಡಿ. ಬಿಕಾಸ್ ಒನ್ ಸ್ಮಾಲ್ ಮಿಸ್ಟೇಕ್ ಕ್ಯಾನ್ ಲೀಡ್ ಟು ಅ ಬಿಗ್ಗೆಸ್ಟ್ ಸಾರೋ ಅಂತ ಹೇಳ್ತಾರಲ್ಲ ಆ ರೀತಿ. ಸೊ ನಾವು ಏನು ಸಣ್ಣ ತಪ್ಪು ಮಾಡ್ತೀವಿ ಅದೇ ದೊಡ್ಡದಾಗಿ ಕಾಸ್ ಆಗ್ಬೋದು. ಸೊ ಬೆಟರ್ ಟು ಹ್ಯಾವ್ ಅನ್ ಗುಡ್ ಐಡಿಯಾಲಜಿಕಲ್ ಆ್ಯಂಡ್ ಹೆಲ್ದಿ ಲಿವಿಂಗ್ ಲೈಫ್ ಸ್ಟೈಲ್.
ಸೊ ಇಲ್ಲಿ ಮ್ಯಾಂಗೋ ಪೀಸಸ್ ಅಂತ ಹೇಳಿದೆ ನಾನು ನಿಮಗೆ. ಸೊ ಮ್ಯಾಂಗೋ ಪೀಸ್ ಅಂದಾಗ ಇಲ್ಲಿ ಇದೆ ನೋಡಿ, ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಮ್ಯಾಂಗೋ ಜ್ಯೂಸ್, ಯೂಮಿ ಆ್ಯಕ್ಟೆಂಟ್, ಗ್ಲಿಸರಾಲ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಂಗೋ ಜ್ಯೂಸ್ ಅಂದರೆ ಅಲ್ಲಿ ಏನು ಮಾಡ್ತಾರೆ, ಮ್ಯಾಂಗೋನ ಡ್ರೈ ಮಾಡ್ತಾರೆ. ಬಿಕಾಸ್ ವೆಟ್ ಮ್ಯಾಂಗೋ ಹಾಕಿದ್ರೆ ಪ್ರಾಡಕ್ಟ್ ಹಾಳಾಗುತ್ತೆ. ಯಾಕೆ ಅಂದರೆ ಮಾಯ್ಶ್ಚರ್ ಅಬ್ಸರ್ವ್ ಮಾಡಿಕೊಂಡು ಬ್ಯಾಕ್ಟೀರಿಯಾ ಫಂಗಸ್ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡ್ತಾರೆ, ಕಂಪ್ಲೀಟ್ ಡ್ರೈ ಮಾಡಿ ಆ ಮ್ಯಾಂಗೋ ಫೀಲ್ ಆಗೋದಕ್ಕೆ ಅನ್ನೋವಂಥ ಪದಾರ್ಥಕ್ಕೋಸ್ಕರ ನಿಮ್ಗೆ ಇಲ್ಲಿ ಏನು ಮಾಡ್ತಾರೆ, ಯೂಮಿ ಆ್ಯಕ್ಟೆಂಟ್ ಅಂತ ಏನಿದೆ ಇದು ಬಂದು ಏನಾಗುತ್ತೆ ಅಂದರೆ ಸೇಮ್ ಲೈಕ್ ಡಿಸ್ಇನ್ಫೆಕ್ಟೆಂಟ್. ಈಗ ನಾವು ಯಾವ ರೀತಿ ಟಾಯ್ಲೆಟ್ ಆಗಲಿ ಇಲ್ಲ ಇನ್ನೊಂದಾಗಲಿ ಕ್ಲೀನ್ ಮಾಡೋದಕ್ಕೆ ಹಾರ್ಪಿಕ್, ಡೊಮೆಕ್ಸ್ ಅಂತ ಯೂಸ್ ಮಾಡ್ತಾರಲ್ಲ, ಅದೇ ರೀತಿ ಇದು ಫುಡ್ಡಲ್ಲಿ ಬಂದು ಯೂಮಿ ಆ್ಯಕ್ಟೆಂಟ್ ಅಂತ ಹೇಳುತ್ತೆ. ಅಂದರೆ ಹ್ಯೂಮಿಡಿಟಿನ ಕಂಟ್ರೋಲ್ ಮಾಡುವಂಥ ಪದಾರ್ಥ. ಆ್ಯಂಡ್ ಗ್ಲಿಸರಾಲ್ ಕೂಡ ಒಂದು ರೀತಿ ಅಂದರೆ ಯೂಮಿ ಆ್ಯಕ್ಟೆಂಟ್ ಅವ್ರು ಏನು ಯೂಸ್ ಮಾಡಿದ್ದಾರೆ ಅಂದರೆ ಗ್ಲಿಸರಾಲ್ನ ಯೂಮಿ ಆ್ಯಕ್ಟೆಂಟಾಗಿ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟು ಟಾರ್ಟ್ರಾಜಿನ್ ಅಂತ ಇದೆ. ಟಾರ್ಟ್ರಾಜಿನ್ ಅನ್ಸ್ಬೋದು, ಟಾರ್ಟ್ರಾಜಿನ್ ಏನೋ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಇರ್ಬೋದು ಅಂತ. ಬಟ್ ಟಾರ್ಟ್ರಾಜಿನ್ ಏನಂದರೆ ಇಟ್ಸ್ ಅ ಕಲರ್. ಸೊ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಆಸ್ಪರ್ಟೇಮ್ ಯಾವ ರೀತಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಇದೆ, ಟಾರ್ಟ್ರಾಜಿನ್ ಅನ್ನುವಂಥದ್ದು ಒಂದು ಕಲರ್. ಸೊ ತುಂಬಾ ಅರ್ಥ ಆಗಲ್ಲ ನಿಮಗೆ ಸೈಂಟಿಫಿಕ್ಕಾಗಿ ಹೇಳಕ್ಕೆ ಹೋದರೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಇಟ್ಸ್ ಅ ಕಲರ್, ಒಳ್ಳೆಯದಲ್ಲ. ಅಂದರೆ ಇಟ್ಸ್ ಆರ್ಟಿಫಿಷಿಯಲಿ ಕೆಮಿಕಲಿ ಸಿಂಥಸೈಸ್ಡ್ ಕಲರ್. ಪ್ರಾಡಕ್ಟ್ಗೆ ತುಂಬ ಬಣ್ಣ ಬರಲಿ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನ್ಯಾಚುರಲ್ ಮ್ಯಾಂಗೋ ಫ್ಲೇವರ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ನ್ಯಾಚುರಲ್ ಮ್ಯಾಂಗೋ ಫ್ಲೇವರ್ ಅಂದರೆ ಅವರು ನ್ಯಾಚುರಲ್ ಮ್ಯಾಂಗೋ ಯೂಸ್ ಮಾಡ್ತಿಲ್ಲ, ಮ್ಯಾಂಗೋ ಫ್ಲೇವರ್ ಯೂಸ್ ಮಾಡ್ತಿದ್ದಾರೆ. ಅಂದರೆ ಯಾವ ರೀತಿ ಅಂದರೆ ಅವರು ಸಿಂಥಸೈಸ್ ಮಾಡ್ತಾರೆ. ನ್ಯಾಚುರಲ್ ಮ್ಯಾಂಗೋ ಸೀಸನ್ ಇದ್ದಾಗ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಫ್ಲೇವರ್ ಆಗಿ ಎನ್ಹಾನ್ಸ್ ಮಾಡಿ ಇದು ಮಾಡ್ತಾರೆ. ನೆಕ್ಸ್ಟ್ ರಾಯಲ್ ಜೆಲ್ಲಿ, ವಾಲ್ನಟ್ಸ್, ಮಿನರಲ್ಸ್, ಕ್ಯಾಲ್ಶಿಯಂ ಕಾರ್ಬನೇಟ್, ಐರನ್ ಸಲ್ಫೇಟ್, ವೈಟಮಿನ್ ಸಿ, B6, ಫೋಲಿಕ್ ಆ್ಯಸಿಡ್, B12, ಸ್ಪೈಸಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ಈ ಕೊಟ್ಟಿರೋ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಎಲ್ಲನೂ ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ಕೆಟ್ಟದು ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಏನು ತೊಗೊಳ್ತಿದ್ದೀರ ಪ್ರಾಡಕ್ಟು, ಅದನ್ನು ಬಿಫೋರ್ ಯು ಟೇಕ್ ಆರ್ ಬಿಫೋರ್ ಯು ಕನ್ಸ್ಯೂಮ್, just try to understand which is all the essential one which is good for health and which is a non-essential which is bad for health anta. So it can help you to keep your health in a good way. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೀವೊಂದು ಸಿಂಬಲ್ ನೋಡ್ತಿದ್ದೀರಾ. ಸೊ ಈ ಸಿಂಬಲಲ್ಲಿ ಏನು ಹೇಳ್ತಿದೆ ಅಂದರೆ ಹೆಲ್ದಿಯರ್ ಚಾಯ್ಸ್ ಅಂತ ಹೇಳ್ತಿದೆ. ಸೊ ಇವ್ರು ಏನು ಹೇಳ್ತಿದ್ದಾರೆ, ಈ ಪ್ರಾಡಕ್ಟ್ ಹೆಲ್ದಿಯರ್ ಚಾಯ್ಸ್ ನಿಮಗೆ ಅಂತ ಹೇಳ್ತಿದ್ದಾರೆ. ಬಟ್ ಯಾವ ರೀತಿ ಅಂತ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ಯಾಕೆ ಇದನ್ನು ಹಾಕಿದ್ದಾರೆ ಅಂದರೆ ಬಿಕಾಸ್ ದೇ ವಾಂಟ್ ಟು ಪ್ರಮೋಟ್ ದೇರ್ ಪ್ರಾಡಕ್ಟ್ ಆ್ಯಂಡ್ ಸೇ ಅವರ್ ಪ್ರಾಡಕ್ಟ್ ಈಸ್ ಸೇಫ್ ಟು ಕನ್ಸ್ಯೂಮ್ ಅಷ್ಟೇ. ಸೊ ನೀವು ಗ್ರಾಹಕರು ಏನು ಮಾಡಬೇಕು ಎಚ್ಚರವಾಗಿ ಅಂದರೆ, ಮೊದಲನೇದಾಗಿ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ, ಎರಡನೇದು ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ನೋಡ್ಕೊಳ್ಳಿ. ಈ ಥರ ಯಾವುದೇ ಒಂದು ಸಿಂಬಲ್ ಆಗಲಿ ಇಲ್ಲ ಮತ್ತೊಂದಾಗಲಿ ಇದೆ ಅಂತ ಹೋಗಿ ಅದನ್ನು ನಂಬಿಕೊಂಡು ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ 6th ನೋಡ್ತಿರ್ಬೋದು, ಇದೊಂದು ಬ್ರ್ಯಾಂಡ್ನ ಲೋಗೋ ಅಥವಾ ಸಿಂಬಲ್ ಅಂತಲೇ ಹೇಳ್ಬೋದು. ಸಮಥಿಂಗ್ ಅವ್ರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ, ಫಿನೈಲ್ ಕೀಟೋ ನ್ಯೂರಿಕ್ಸ್ ಅಂತ ಕೊಟ್ಟಿದ್ದಾರೆ, ಕಂಟೈನ್ಸ್ ಫಿನೈಲ್ ಅಲನಿನ್. ಸೊ ಇದೇನೆಂದರೆ ಫಿನೈಲ್ ಅಲನಿನ್ ಅಂತಕ್ಕಂಥದ್ದು ಒಂದು ಅಮೈನೋ ಆ್ಯಸಿಡ್ ಪರ್ಟಿಕ್ಯುಲರ್ಲಿ. ಸೊ ಫಿನೈಲ್ ಕೀಟೋ ನ್ಯೂರಿಕ್ಸ್ ಅನ್ನೋದು ಸಮಥಿಂಗ್ ಇಸ್ ಎ ಡೆರಿವೇಟಿವ್. ಅವ್ರೇನೋ ಯೂಸ್ ಮಾಡಿದ್ದಾರೆ, ಸೊ ಮೆನ್ಷನ್ ಮಾಡಿದ್ರೆ ಇಟ್ಸ್ ಗುಡ್ ಟು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್. ಅಂದರೆ ಏನೋ ಒಂದಿದೆ ನಿಮಗೆ ತಿಳ್ಕೊಳ್ಳೋದಕ್ಕೆ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಏನು ಕೊಟ್ಟಿದ್ದಾರೆ, ವಾರ್ನಿಂಗ್, ಪ್ರಾಡಕ್ಟ್ ಮೇ ನಾಟ್ ಬಿ ಸೂಟಬಲ್ ಫಾರ್ ಅಸ್ತಮಾ ಆ್ಯಂಡ್ ಅಲರ್ಜಿ ಸಫರರ್ಸ್. ಸೊ ಈ ಥರ ಕೆಲವೊಂದು ವಾರ್ನಿಂಗ್ ಫುಡ್ ಪ್ರಾಡಕ್ಟ್ಸ್ ಮೇಲೆ ಕೊಟ್ಟಿರ್ತಾರೆ. ಬಟ್ ನಾವೇನು ಮಾಡ್ತೀವಿ, ಡೇ ಟು ಡೇ ಫಾಸ್ಟ್ ಮೂವಿಂಗ್ ಲೈಫಲ್ಲಿ ನೋಡೋಕೆ ಹೋಗಲ್ಲ. ಏನೋ ತೊಗೋತೀವಿ, ಮಾರ್ಕೆಟಲ್ಲೇ ತರ್ತೀವಿ, ತಿಂತೀವಿ, ಆಮೇಲೆ ಏನೋ ವಾಂತಿ ಆಯಿತು ಇಲ್ಲ ಮತ್ತೊಂದಾಯಿತು, ಹುಷಾರು ತಪ್ಪಿದ್ವಿ ಅಂದಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ಬಿಫೋರ್ ಕನ್ಸ್ಯೂಮಿಂಗ್ ಎನಿ ಆಫ್ ದ ಫುಡ್ ಪ್ರಾಡಕ್ಟ್ಸ್, ಎಸ್ಪೆಷಲಿ ಗೊತ್ತಿಲ್ಲದೆ ಇರುವಂಥ ನ್ಯೂ ಪ್ರಾಡಕ್ಟ್ಸ್ ಟ್ರೈ ಮಾಡ್ತಿದ್ದೀರಾ ಈ ಮಾರ್ಕೆಟಲ್ಲಿ ಹೋದಾಗ, ಯಾವುದೋ ಒಂದು ಸಪ್ಲಿಮೆಂಟ್ಸ್ ಆಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿ ಪ್ರೊಸೆಸ್ಡ್ ಫುಡ್ಸ್ ಆಗಿರುವಾಗ ಏನಾದ್ರು ವಾರ್ನಿಂಗ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಬಿಕಾಸ್ ನಟ್ಸ್ ಅದೆಲ್ಲ ನಾನು ಮುಂದಿನ ಸ್ಲೈಡ್ಸಲ್ಲಿ ತಿಳಿಸ್ಕೊಡ್ತೀನಿ ಏನು ಅಂತ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವಾರ್ನಿಂಗ್ ಅನ್ನೋಂಥದ್ದು. ನೆಕ್ಸ್ಟ್ ಬಂದಾಗ ಮ್ಯಾನುಫ್ಯಾಕ್ಚರ್ಡ್ ಬೈ. ಸೊ ಇದು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು ವೆರಿ ಇಂಪಾರ್ಟೆಂಟ್, ಬಟ್ ನಾಟ್ 100% ಇಂಪಾರ್ಟೆಂಟ್, ಬಟ್ ಸ್ಟಿಲ್ ಟು ಹ್ಯಾವ್ ಅ ಗುಡ್ ಟು ಹ್ಯಾವ್ ಟು ನೋ. ಸೊ ನೆಕ್ಸ್ಟ್ ಬಂದಾಗ ಲೋ ಫ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ ಲೋ ಫ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಗುಡ್ ಹೈಲೈಟಿಂಗ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಲೋ ಫ್ಯಾಟ್ ಅಂತ ಕೊಟ್ಟಾಗ ನೀವು ಇಲ್ಲಿ ನ್ಯೂಟ್ರಿಷನಲ್ಲಿ ಇದನ್ನು ನೋಡಬೇಕಾಗತ್ತೆ. ಬಿಕಾಸ್ ಈ ಲೋ ಫ್ಯಾಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಫ್ಯಾಟ್ ಬಂದು ಒಂದು 300 ಗ್ರಾಮು ಇಲ್ಲ 400 ಗ್ರಾಮ್ ಕೊಟ್ಬಿಟ್ರೆ ಅವಾಗ ಅದು ಪ್ರಾಡಕ್ಟ್ ಮ್ಯಾಚೇ ಆಗಲ್ಲ. ಸೊ ಇಟ್ ವಿಲ್ ಬಿ ಅ ಫಾಲ್ಸ್ ಕ್ಲೇಮ್ ವಾಟ್ ಅ ಪ್ರಾಡಕ್ಟ್ ಇಸ್ ಕ್ಲೇಮಿಂಗ್ ಆ್ಯಂಡ್ ಟು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಓಕೆ ಅವರ್ ಪ್ರಾಡಕ್ಟ್ ಇಸ್ ಅ ಜೆನ್ಯೂನ್ ಒನ್. ಸೊ ಯಾವತ್ತೂ ಈ ಥರ ಪ್ರಾಡಕ್ಟ್ ಲೇಬಲ್ಸ್ ತಿಳ್ಕೊಳ್ಳದೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಯೂಸ್ ಬೈ 1/12/2010 ಅಂತ ಇದೆ. ಅಂದರೆ ಈ ಪ್ರಾಡಕ್ಟ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅದಕ್ಕಿಂತ ಮುಂಚೆ ನೀವು ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಪ್ರಾಡಕ್ಟ್ ಆಫ್ ಸಿಂಗಾಪುರ್. ಅಂದರೆ ಈ ಪ್ರಾಡಕ್ಟ್ ಎಲ್ಲಿನ ಒರಿಜಿನ್, ಇಂಡಿಯಾ ಆದರೆ ಇಂಡಿಯಾ ಇಲ್ಲ ಬ್ಯಾಂಗ್ಳೂರ್ ಆದರೆ ಬ್ಯಾಂಗ್ಳೂರ್. ಸೊ ಬೇಸ್ಡ್ ಆನ್ ದ ಪ್ರಾಡಕ್ಟ್ ಟೈಪ್ ಸಿಂಗಾಪುರಲ್ಲಿ ಆಗಿದೆ, ಸೊ ಸಿಂಗಾಪುರ್ ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನೆಟ್ ವೆಯ್ಟ್ ಎಷ್ಟಿದೆ, ಪ್ರಾಡಕ್ಟ್ ವೆಯ್ಟ್ 500 ಗ್ರಾಮ್ಸ್. 500 ಗ್ರಾಮ್ ಮೆನ್ಷನ್ ಮಾಡಿ. ಸೊ ಇಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಮೇಯ್ನ್ ಯಾವುದೇ ನೀವು ಪ್ರಾಡಕ್ಟ್ ತೊಗೊಳಕ್ಕೆ ಹೋದಾಗ ಇದನ್ನು ನೋಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದಾಗ ಇನ್ಫಾರ್ಮೇಷನ್.
ಸೊ ಮೊದಲನೇದೇನು, ನಿಮಗೆ ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪರ್ಪಸ್ ಏನು ನಮ್ಮದು ಲೇಬಲಿಂಗ್ ಅಂದರೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು. ಸೆಕೆಂಡ್ ಏನು, ಮಾರ್ಕೆಟಿಂಗ್ ಆರ್ ಕಮ್ಯುನಿಕೇಷನ್ ಇಸ್ ವೆರಿ ಸೆಕೆಂಡ್ ಇಂಪಾರ್ಟೆಂಟ್. ಥರ್ಡು ಪ್ರೆಸೆಂಟೇಷನ್, ಟ್ರೇಸಬಿಲಿಟಿ, ದೆನ್ ಬ್ರ್ಯಾಂಡ್ ಐಡೆಂಟಿಫಿಕೇಷನ್. ಸೊ ಈಗ ನೆಕ್ಸ್ಟ್ ಲೇಬಲಿಂಗಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡುವಂಥದ್ದು ಸಿಂಬಲ್ಸ್ಗಳ ಬಗ್ಗೆ. ಸೊ ನೀವು ಯಾವುದೇ ಒಂದು ಫುಡ್ ಪ್ರಾಡಕ್ಟ್ಸ್ ತೊಗೊಳ್ಬೋದು, ಅದ್ರ ಮೇಲೆ ನೀವು ನೋಡ್ತೀರಾ ಈ ಥರ ಎರಡು ಒಂದು ಲೋಗೋಗಳಿರುತ್ತೆ, ವೆಜ್ ಆರ್ ನಾನ್ ವೆಜ್ ಅಂತ. ಎಸ್ಪೆಷಲಿ ಈ ನೀವು ಗ್ರಾಸರಿ ಸ್ಟೋರ್ಸಲ್ಲಿ ಹೋದಾಗ ಅಲ್ಲಿ ನೀವು ನೋಡ್ತೀರ ಕೋಲ್ಡ್ ಫ್ರೀಝರಲ್ಲಿ ಸ್ಟೋರೇಜ್ ಇದರಲ್ಲಿ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಚಿಕನ್ ಸಾಸೇಜಸ್, ಇಲ್ಲ ಸಮಥಿಂಗ್ ಬರ್ಗರು, ಇಲ್ಲ ಸಮೋಸಾನೋ, ಚಿಕನ್ ಸಮೋಸ ಈ ಥರ. ಸೊ ಅಲ್ಲಿ ಏನು ಹಾಕಿರ್ತಾರೆ, ನಾನ್ ವೆಜ್ ಅಂದರೆ ಈ ಥರ ರೆಡ್ ಸಿಂಬಲ್ ಇತ್ತು ಅಂದರೆ ನಾನ್ ವೆಜ್. ಸೊ ಈ ಫುಡ್ ಪ್ರಾಡಕ್ಟು ನಾನ್ ವೆಜ್ ಪ್ರಾಡಕ್ಟ್ಗೆ ಸೇರೋವಂಥದ್ದು, ಅಂದರೆ ಇದು ಮೀಟ್ ಇಂದ ಡಿರೈವ್ ಆಗಿರೋಂಥ ಪ್ರಾಡಕ್ಟ್, ಇದರ ಚಿಕನ್ ಆಗಿರ್ಬೋದು, ಪೌಲ್ಟ್ರಿ ಆಗಿರ್ಬೋದು, ಎಕ್ಸೆಟ್ರಾ. ಈ ಥರ ಗ್ರೀನ್ ಸಿಂಬಲ್ ಇದ್ದಾಗ ಏನಂದರೆ ವೆಜ್ ಅಂತ. ಸೊ ಈ ವೆಜ್ ನಾನ್ ವೆಜ್ ಈ ಕಲರ್ ಸಿಂಬಲ್ ಹೇಗೆ ಕೋಡ್ ಮಾಡ್ತಾರೆ ಅಂದರೆ, ವೆಜ್ ಅನ್ನೋದು ಗ್ರೀನರಿ, ಅಂದರೆ ಯಾವಾಗಲೂ ಗ್ರೀನರಿ ಆಗಿರುವಂಥದ್ದನ್ನು ವೆಜಿಟೇರಿಯನ್ ಅಂತ ಕರೀತಾರೆ, ಕನ್ಸಿಡರ್ ಮಾಡ್ತಾರೆ. ಸೊ ಈ ರೆಡ್ ಅನ್ನೋದು ಬ್ಲಡ್ ರಿಲೇಟೆಡ್, ಸೊ ಇದನ್ನು ಯಾವಾಗಲೂ ನಾನ್ ವೆಜಿಟೇರಿಯನ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಲೇಬಲ್ ಮೇಲೆ ಕೆಲವೊಂದು ಈ ಥರ ಇರುತ್ತೆ, ರೇಡಿಯರೈಸೇಷನ್ ಅಂತ, ಅಂದರೆ ರೇಡಿಯೇಷನಿಂದ ಪ್ರೋಸೆಸ್ ಮಾಡಿರ್ತಾರೆ, ಆ ಪ್ರಾಡಕ್ಟ್ ಯಾವುದೇ ರೀತಿ ಹಾಳಾಗದೇ ಇರಬಾರ್ದು ಅನ್ನೋ ಒಂದು ಪರ್ಪಸ್ಗೆ. ಆಮೇಲೆ ಕೆಲವೊಂದು ಗ್ಲೂಟನ್ ಫ್ರೀ ಅಂತ ಕೊಟ್ಟಿರ್ತಾರೆ, ಅಂದರೆ ಈ ಕೆಲವರಿಗೆ ಗೋಧಿ ಹಿಟ್ಟು ತಿಂದರೆ ಆಗಲ್ಲ, ಹೊಟ್ಟೆ ನೋವು ಬರೋವಂಥದ್ದು ಆ ಥರ. ಅದಕ್ಕೊಂದು ಕಾರಣ ಇದೆ, ಸೀಲಿಯಾಕ್ ಡಿಸೀಸ್ ಅಂತ ಕರೀತಾರೆ. ಸೊ ಪೀಪಲ್ ಹೂ ಹ್ಯಾವ್ tolerant to wheat products, they tend to have gluten free products. So this is good to have when the product, if whichever wherever applicable, especially wheat products kind of products for biscuit, etc. Egg free, so ಅನದರ್ ಲೋಗೋ ನಿಮಗೆ ಗೊತ್ತಾಗ್ತದೆ, ಎಗ್ ಫ್ರೀ ಅಂತ ಹೇಳ್ತಿದ್ದಾರೆ. ಡೈರಿ ಫ್ರೀ, ಸೊ ಈ ಪ್ರಾಡಕ್ಟು ಡೈರಿ ಫ್ರೀ ಇದೆ. ನಟ್ ಫ್ರೀ, ಈ ಪ್ರಾಡಕ್ಟಲ್ಲಿ ಯಾವುದೇ ರೀತಿ ನಟ್ಸ್ ಇಲ್ಲ. ಆ್ಯಂಡ್ ಇಟ್ಸ್ ಆರ್ಗ್ಯಾನಿಕ್ ಆ್ಯಂಡ್ ಇಟ್ಸ್ ವೇಗನ್ ಅಂತ ಹೇಳ್ತಿದ್ದಾರೆ. ಸೊ ಈ ಆರ್ಗ್ಯಾನಿಕ್ ಆ್ಯಂಡ್ ವೇಗನ್ ಅನ್ನೋದು ಈಗಿನ ಕಾಲದಲ್ಲಿ ತುಂಬಾ ಒಂದು ದೊಡ್ಡ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ನಾನು ನಿಮಗೆ ಮುಂದಿನ ಬ್ಲಾಗ್ ಅಥವಾ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಆರ್ಗ್ಯಾನಿಕ್ ಆ್ಯಂಡ್ ವೇಗನ್ ಬಗ್ಗೆ, ಅದು ಏನು, ಯಾಕೆ ಈ ಥರ ಟ್ರೆಂಡ್ ಆಗ್ತಿದೆ, ಆ್ಯಂಡ್ ಜನರು ಯಾವ ರೀತಿ ಅದನ್ನು ನಂಬಿ ಮೋಸ ಹೋಗ್ತಾ ಇದ್ದಾರೆ, ವೇಗನ್ ಅಂದರೆ ಏನು, ಆರ್ಗ್ಯಾನಿಕ್ ಅಂದರೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ FSSAI ಗೈಡ್ಲೈನ್ಸ್ ಆನ್ ಲೇಬಲಿಂಗ್ 2011 ಅಂತ ಇದೆ. ಸೊ FSSAI ಅವರು ಗೈಡ್ಲೈನ್ಸ್ ಕೊಡ್ತಾರೆ 2011. ಇಲ್ಲಿ ನೀವು ನೋಡ್ಬೋದು, ನಾನೊಂದು ಸ್ನಿಕ್ಕರ್ಸ್ ಪ್ರಾಡಕ್ಟ್ ತೊಗೊಂಡಿರೋದನ್ನು ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕಿದ್ದೀನಿ, ಏನೇನು ಮೆನ್ಷನ್ ಮಾಡಿದ್ದಾರೆ, ಯಾವ ರೀತಿ ಇದೆ ಗೈಡ್ಲೈನ್ಸ್, ಏನು ಹೇಳುತ್ತೆ FSSAI ಅಂತ. ಸೊ ಫಸ್ಟ್ ಒನ್ ಏನಂದರೆ ನೇಮ್ ಆಫ್ ದ ಫುಡ್. ಸೊ ದ ನೇಮ್ ಶುಡ್ ಬಿ ಕ್ಲಿಯರ್ ಫಾರ್ಮ್ಯಾಟ್ ಆನ್ ದ ಪ್ಯಾಕೇಜ್ ಪ್ರಾಡಕ್ಟ್ ಇನ್ ದ ಕ್ಲಿಯರ್ ಫಾಂಟ್. ಸೊ ಯಾವುದೇ ಫುಡ್ ಪ್ರಾಡಕ್ಟ್ ತೊಗೊಂಡ್ರೆ ನೀವು ಆ ಪ್ರಾಡಕ್ಟ್ ಮೇಲೆ ನೇಮ್ ಇರಬೇಕು. ಸೊ ನೋಡ್ತಾ ಇದ್ದಾರೆ ಸ್ನಿಕ್ಕರ್ಸ್ ಅಂತ ಇದೆ, ಆ್ಯಂಡ್ ಕ್ಲಿಯರ್ ಫಾರ್ಮ್ಯಾಟಲ್ಲಿ ಇರಬೇಕು. ಅಂದರೆ ಫಾರ್ಮ್ಯಾಟಲ್ಲಿ ಈಗ ಒಂದು ಬಂದು 10 ಫಾಂಟ್ ಸೈಜಲ್ಲಿ, ಇನ್ನೊಂದು ಬಂದು 20 ಫಾಂಟ್ ಸೈಜಲ್ಲಿ ಇರೋದಲ್ಲ, ಎಲ್ಲ ಒಂದೇ ಸೈಜಲ್ಲಿ ಆ್ಯಂಡ್ ಒಂದೇ ಕ್ಯಾರೆಕ್ಟರಲ್ಲಿ ಇರಬೇಕು. Second, list of ingredients. It is very necessary that manufacturer mentions all the ingredients fairly and do not cheat the end consumer. ಸೊ ಇದು ಯಾಕೆ ಅಂದರೆ, ನೀವು ಏನು ಪೇ ಮಾಡ್ತಿದ್ದೀರ ಆ ಅಮೌಂಟಿಗೆ, ನೀವು ಕನ್ಸ್ಯೂಮ್ ಮಾಡ್ತಿರೋಂಥ ಆಹಾರ ಸೇಫ್ ಇದೆಯಾ, ಅನ್ಸೇಫ್ ಇದೆಯಾ, ಏನಾದ್ರು ಇಂಗ್ರೀಡಿಯೆಂಟ್ಸ್ ಆರ್ಟಿಫಿಷಿಯಲಾಗಿ ಆ್ಯಡ್ ಮಾಡಿದಾರಾ, ಇಲ್ಲ ಸಿಂಥಸೈಸ್ಡ್ ಮಾಡಿದಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎನಿ ಆಫ್ ದ ಫುಡ್ ಪ್ರಾಡಕ್ಟ್ಸ್ ಆಸ್ ಪರ್ FSSAI ಶುಡ್ ಮೆನ್ಷನ್ ದ ಲಿಸ್ಟ್ ಆಫ್ ಇಂಗ್ರೀಡಿಯೆಂಟ್ಸ್ ವಾಟ್ ಎವರ್ ದೇ ಯೂಸಿಂಗ್. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಸರ್ಕಲ್ ಏನು ಮಾಡಿದ್ದೀನಿ, ಪೀನಟ್ಸ್ ಅಂತ ಇದೆ, ಸ್ಕಿಮ್ ಮಿಲ್ಕ್ ಇದೆ, ಸಾಲ್ಟ್, ಎಗ್ ಅಂತ ಇದೆ. ಸೊ ಈ ಥರ ಲಿಸ್ಟ್ ಆಫ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದು ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್. ಸೊ ದ ನ್ಯೂಟ್ರಿಯನ್ಸ್ ದಟ್ ಒನ್ ವಿಲ್ ಗೆಟ್ ಫ್ರಮ್ ದ ಫುಡ್ ಪ್ರಾಡಕ್ಟ್ ಹ್ಯಾವ್ ಟು ಬಿ ಮೆನ್ಷನ್. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಇಲ್ಲಿ ನೀವು ನೋಡ್ಬೋದು, ಥೈಮಿನ್ 2%, ಶುಗರ್ 30 ಗ್ರಾಮ್, ಪ್ರೋಟೀನ್ 4 ಗ್ರಾಮ್, ವೈಟಮಿನ್ ಎ, ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಫುಡ್ ಪ್ರಾಡಕ್ಟ್ ತೊಗೊಳ್ಳುವಾಗ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಅತಿ ಮುಖ್ಯವಾದಂಥದ್ದು. ಬಿಕಾಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಯು ಕನ್ಸ್ಯೂಮ್ ದಟ್ ಫುಡ್ ವಿಲ್ ಪ್ರೊವೈಡ್ ಯು ವಿತ್ ಪರ್ಟಿಕ್ಯುಲರ್ ನ್ಯೂಟ್ರಿಷನಲ್ ವಿಚ್ ಇಸ್ ರಿಕ್ವೈರ್ಡ್ ಆಸ್ ಪರ್ ದ RDA ಫಾರ್ ಅ ಮೆನ್ ಆರ್ ವಿಮನ್ ಎಕ್ಸೆಟ್ರಾ. ಸೊ ನೆಕ್ಸ್ಟ್ ಸ್ಯಾಂಪಲ್ ಲೇಬಲ್ ಫಾರ್ ಮ್ಯಾಕ್ರೋನಿ ಆ್ಯಂಡ್ ಚೀಸ್. ಸೊ ಒಂದು ಡೈರಿ ಪ್ರಾಡಕ್ಟ್ ತೊಗೊಂಡಿದ್ದೀನಿ ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೆ. ಸೊ ಮೇಜರಾಗಿ ನೀವು ಏನು ನೋಡ್ಬೋದು ಅಂದರೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್. ಅದರಲ್ಲಿ ಫಸ್ಟ್ ನೀವು ಈ ರೀತಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸರ್ವಿಂಗ್ ಸೈಜ್ 1 ಕಪ್, ಅಂದರೆ ಆ ಸರ್ವಿಂಗ್ ಸೈಜ್ 1 ಕಪ್ 228 ಗ್ರಾಮ ಇಲ್ಲ 300 ಗ್ರಾಮ, ಅಂದರೆ ನೀವು 1 ಕಪ್ ಸರ್ವ್ ಮಾಡೋಕ್ಕೆ ಹೋದಾಗ ಎಷ್ಟು ಗ್ರಾಮ್ ವೇ ಮಾಡುತ್ತೆ, ಇಲ್ಲ ಎಷ್ಟು ಸರ್ವಿಂಗ್ಸ್ ಪರ್ ಕಂಟೈನರ್ ಆಗುತ್ತೆ, 1 ಕಂಟೈನರ್ 2 ಕಂಟೈನರ್. ನೆಕ್ಸ್ಟು ಚೆಕ್ ಫಾರ್ ಕ್ಯಾಲೋರೀಸ್. ಸೊ ನೀವು ಕ್ಯಾಲೋರೀಸ್ ನೋಡಬೇಕಾಗುತ್ತೆ, ಎಷ್ಟು ಕ್ಯಾಲೋರೀಸ್ ಸಿಗುತ್ತೆ ನಿಮಗೆ ಪ್ರಾಡಕ್ಟಿಂದ. ಅದಾದಮೇಲೆ ಲಿಮಿಟ್ ದೀಸ್ ನ್ಯೂಟ್ರಿಯೆಂಟ್ಸ್, ಅಂದರೆ ಯಾವುದೆಲ್ಲ ನ್ಯೂಟ್ರಿಯೆಂಟ್ಸ್ ಇದೆ ಇಲ್ಲಿ, ಡೈಲಿ ವ್ಯಾಲ್ಯೂಸ್ ಎಷ್ಟಿದೆ ಆ್ಯಸ್ ಪರ್ RDA ಅದು. ನೆಕ್ಸ್ಟು ಗೆಟ್ ಎನಫ್ ಆಫ್ ದಸ್ ನ್ಯೂಟ್ರಿಯೆಂಟ್ಸ್. ಸೊ ನಿಮಗೆ ತೊಗೊಳ್ತಾ ಇರೋಂಥ ಆಹಾರದಲ್ಲಿ ನಿಮಗೆ ಸಫಿಷಿಯೆಂಟ್ ಇದೆಯಾ, ಅಂದರೆ ಪರ್ಟಿಕ್ಯುಲರ್ ಡೇಗೆ ನಿಮಗೆ ಬೇಕಿರೋಂಥ RDAನ ಫುಲ್ಫಿಲ್ ಮಾಡುತ್ತಾ ಈ ಪ್ರಾಡಕ್ಟ್. ವೆದರ್ ದಿಸ್ ಪ್ರಾಡಕ್ಟ್ ಕ್ಯಾನ್ ಫುಲ್ಫಿಲ್ ಯುವರ್ ಡೈಲಿ ರಿಕ್ವೈರ್ಮೆಂಟ್ಸ್ ಆಫ್ ಎನ್ RDA, ಯು ಹ್ಯಾವ್ ಟು ಚೆಕ್ ಫಾರ್ ದಿಸ್. ದೆನ್ ಫುಡ್ ನೋಟ್. ಸೊ ಈ ಫುಡ್ ನೋಟಲ್ಲಿ ನೀವು ನೋಡ್ಬೋದು, ಇಲ್ಲಿ ಡಿಫ್ರೆಂಟ್ ಕೊಟ್ಟಿದ್ದಾರೆ. ಕ್ಯಾಲೋರೀಸ್, ಟೋಟಲ್ ಫ್ಯಾಟ್ ಲೆಸ್ ದೆನ್ 65,
ಸ್ಯಾಚುರೇಟೆಡ್ ಫ್ಯಾಟ್, ಕೊಲೆಸ್ಟ್ರಾಲ್, ಸೋಡಿಯಂ ಎಕ್ಸೆಟ್ರಾ ಅಂತ. ಸೊ ಈ ಥರ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಕ್ವಿಕ್ ಗೈಡ್ ಟು ಪರ್ಸೆಂಟೇಜ್ ನಥಿಂಗ್ ಬಟ್ ಎಷ್ಟು ಪರ್ಸೆಂಟೇಜಲ್ಲಿ ನಿಮಗೆ ಇದು ಸಿಗುತ್ತೆ. ಈಗ ಟೋಟಲ್ ಫ್ಯಾಟ್ 12 ಗ್ರಾಮ್ ಅಂತ ಇದ್ದರೆ ಆಸ್ ಪರ್ RDA ನಿಮಗೆ 18% ಫ್ಯಾಟ್ ನಿಮಗೆ ಪ್ರಾಡಕ್ಟಿಂದ ಸಿಗುತ್ತೆ. ಅದೇ ರೀತಿ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಎಷ್ಟು ಪರ್ಸೆಂಟ್ ಅಂತ ಇದರಲ್ಲಿದೆ. ನೆಕ್ಸ್ಟ್ ಬಂದು ಡಿಕ್ಲರೇಷನ್. ಸೊ ಡಿಕ್ಲರೇಷನ್ ರಿಗಾರ್ಡಿಂಗ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ಇಂಡಿಯಾ ಇಸ್ ಅ ಲ್ಯಾಂಡ್ ವರ್ ಈಟಿಂಗ್ ಆಫ್ ನಾನ್ ವೆಜಿಟೇರಿಯನ್ ಫಾರ್ ಸಮ್ ಇಸ್ ಅಗೇನ್ಸ್ಟ್ ದ ರಿಲಿಜಿಯಸ್ ಪ್ರಾಕ್ಟೀಸ್. ಸೊ ಕೆಲವೊಂದು ನಮ್ಮಂಥ ಭಾರತ ದೇಶದಲ್ಲಿ ಏನಾಗುತ್ತೆ ಅಂದರೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅನ್ನೋತಕ್ಕಂಥದ್ದು ತುಂಬಾ ಮುಖ್ಯ ಅವಶ್ಯಕತೆವಾಗಿದೆ. ಯಾಕೆಂದರೆ ಕೆಲವರು ನಂಬಿಕೆ ಇದು ವೆಜಿಟೇರಿಯನ್ ಫುಡ್ಡೇ ತಿನ್ನಬೇಕು, ನಾನು ನಾನ್ ವೆಜಿಟೇರಿಯನ್ ತಿನ್ನಬಾರ್ದು. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೋಗಲ್ಲ. ಸೊ ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋದು ಏನಂದರೆ ಲೇಬಲ್ ಮೇಲೆ ಈ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಯಾವ ರೀತಿ ಇರುತ್ತೆ ಅಂತ. ಸೊ ನೀವು ಯಾವುದೇ ಫುಡ್ ಪ್ರಾಡಕ್ಟ್ ನೋಡಿದಾಗ ವೆದರ್ ಫುಡ್ ಪ್ರಾಡಕ್ಟ್ ಈಸ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಕ್ಯಾನ್ ಈಸಿಲಿ ಬಿ ನೋನ್ ಜಸ್ಟ್ ಲುಕಿಂಗ್ ಇಟ್ ಅ ಸ್ಮಾಲ್ ಸೈನ್. ಈ 2 ಸೈನ್ ಏನಿದೆ, ನೀವು ಫುಡ್ ಪ್ರಾಡಕ್ಟ್ ನೀವು ತೊಗೊಂಡಾಗ ಎನಿ ಫುಡ್ ಪ್ರಾಡಕ್ಟ್ ನೀವು ತೊಗೊಳ್ಳಿ ಕಂಪಲ್ಸರಿ ಈ ಕೋಡ್ ಇರಲೇಬೇಕು. ಅದಿಲ್ಲ ಅಂತಂದರೆ ದೇರ್ ಸಮಥಿಂಗ್ ಇಶ್ಯೂ ವಿತ್ ದ ಪ್ರಾಡಕ್ಟ್. ನೀವು ಕನ್ಸ್ಯೂಮರ್ ಇದಕ್ಕೆ ಕಂಪ್ಲೇಂಟ್ ಮಾಡ್ಬೋದು ಪ್ರಾಡಕ್ಟ್ ಬಗ್ಗೆ. ನೆಕ್ಸ್ಟ್ ಬಂದು ಡಿಕ್ಲರೇಷನ್ ರಿಗಾರ್ಡಿಂಗ್ ಫುಡ್ ಅಡಿಟಿವ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಈಗ ನೀವು ಚಿಕ್ಕ ಮಕ್ಕಳಿಗೆ ಒಂದು ಫುಡ್ ಪ್ರಾಡಕ್ಟ್ ತಂದುಕೊಡ್ತೀರಾ, ಬಟ್ ಅಲ್ಲಿ ಏನಿದೆ ಏನಿಲ್ಲ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ದೇ ಶುಡ್ ಡಿಕ್ಲೇರ್ ವಾಟ್ ದ ಅಡಿಟಿವ್ಸ್ ದೇ ಆರ್ ಕೀಪಿಂಗ್ ಇಟ್. ಸೊ ಫುಡ್ ಅಡಿಟಿವ್ಸ್ ಆರ್ ಫಾರ್ ಪ್ರಿಸರ್ವಿಂಗ್ ದ ಫುಡ್. ಸೊ ಫುಡ್ ಅಡಿಟಿವ್ಸ್ ಯಾವ ರೀತಿ ಅಂದರೆ ಒಂದು ಆಹಾರ ಕೆಡದೇ ಇರೋ ಥರ ಕಾಪಾಡೋದಕ್ಕೋಸ್ಕರ ಯೂಸ್ ಮಾಡಬೇಕು ಹೊರತು ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕಲ್ಲ. ಸೊ ಇಟ್ ಇಸ್ ನೆಸೆಸರಿ ಟು ಗಿವ್ ಅ ಡಿಕ್ಲರೇಷನ್ ರಿಗಾರ್ಡಿಂಗ್ ದ ಅಡಿಟಿವ್ಸ್. ಸೊ ಅವ್ರು ಯಾವುದೆಲ್ಲ ಅಡಿಟಿವ್ಸ್ ಯೂಸ್ ಮಾಡಿದ್ದಾರೆ ಪ್ರಾಡಕ್ಟಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದಾಗೆ ಕೊಕೋ ಕೋಲಾ ಏನೆಲ್ಲ ಅಡಿಟಿವ್ಸ್ ಹಾಕಿದ್ದಾರೆ ಅನ್ನೋದು ಡಿಕ್ಲೇರ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ನಾನೊಂದು ಬೆವರೇಜ್ ಡ್ರಿಂಕ್ ತೊಗೊಂಡಿದ್ದೀನಿ. ಅದರಲ್ಲಿ ಅವ್ರು ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ದಾರೆ. ಕಾರ್ಬನೇಟೆಡ್ ವಾಟರ್, ಕಾರ್ಬನ್ ಡೈಆಕ್ಸೈಡ್. ಕಾರ್ಬನೇಟೆಡ್ ವಾಟರ್ ಅಂದರೆ ನಥಿಂಗ್ ಬಟ್ ವಾಟರ್ ಕಾರ್ಬನ್ ಡೈಆಕ್ಸೈಡ್ ಟ್ರೀಟ್ಮೆಂಟ್ ಮಾಡಿರ್ತಾರೆ. ನೆಕ್ಸ್ಟ್ ನ್ಯಾಚುರಲ್ ಶುಗರ್ ಅಂತ ಕೊಟ್ಟಿದ್ದಾರೆ, ಸಿಟ್ರಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ, ನ್ಯಾಚುರಲ್ ಫ್ಲೇವರ್, ಕ್ಯಾರಮಲ್ ಕಲರ್, ಸೋಡಿಯಂ ಬೆಂಜೋಯಿಟ್ ಆಸ್ ಅ ಪ್ರಿಸರ್ವೇಟಿವ್ ಆ್ಯಂಡ್ ರೆಡ್ 40 ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅನಿಸ್ಬೋದು ಇದೇನು ರೆಡ್ 40 ಈ ಥರ ಇದೆಯಾ ಅಂತ. ಇಟ್ಸ್ ಸಮಥಿಂಗ್ ಅಡಿಟಿವ್. ಸೊ ದೇವ್ ಮೆನ್ಷನ್ಡ್ ಇಟ್ ಇಸ್ ಕಂಪಲ್ಸರಿ. ಸೊ ನೀವು ಗೂಗಲ್ಗೆ ಹೋಗ್ಬಿಟ್ಟು ಯಾವುದೇ ಫುಡ್ ಪ್ರಾಡಕ್ಟ್ ಇಲ್ಲ, ಜ್ಯೂಸ್, ಬೆವರೇಜ್, ನೀವು ಗ್ರಾಸರಿ ಸ್ಟೋರಲ್ಲಾಗಲಿ ಇಲ್ಲೆಲ್ಲ ತೊಗೊಂಡಾಗ ಜಸ್ಟ್ ಅದ್ರ ಮೇಲೆ ಅಡಿಟಿವ್ ಏನಿದೆ ಅಂತ ನೀವು ಚೆಕ್ ಮಾಡಿ ಗೂಗಲಲ್ಲಿ ಹಾಕಿ, ಇಲ್ಲ ಚಾಟ್ GPT ಹಾಕಿ, ಅದು ನಿಮಗೆ ತಿಳಿಸುತ್ತೆ ಇದೇನು ಎತ್ತ ಅದು ಹೆಂಗೆ ಇದು ಮಾಡ್ತಾರೆ ಎಲ್ಲ ಅಂತ. ಸೊ ನೆಕ್ಸ್ಟ್ ಬಂದು ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಮ್ಯಾನುಫ್ಯಾಕ್ಚರ್. ಸೊ ಕಂಪ್ಲೀಟ್ ಅಡ್ರೆಸ್ ಇರಬೇಕು, ಇಂಡಸ್ಟ್ರಿ, ಇಟ್ ಶುಡ್ ಹ್ಯಾವ್ ಅ ಸ್ಟೇಟ್, ಪಿನ್ ಕೋಡ್ ಎಕ್ಸೆಟ್ರಾ. ನೆಕ್ಸ್ಟ್ ಬಂದು ನೆಟ್ ಕ್ವಾಂಟಿಟಿ. ಸೊ ದ ವೆಯ್ಟ್ ಆಫ್ ದ ಪ್ರಾಡಕ್ಟ್ ಶುಡ್ ಬಿ ಮೆನ್ಷನ್ಡ್, ಡಸ್ ನಾಟ್ ಇನ್ವಾಲ್ವ್ ವೆಯ್ಟ್ ಆಫ್ ದ ಪ್ಯಾಕೇಜಿಂಗ್ ಮೆಟೀರಿಯಲ್. ಸೊ ನೆಟ್ ಕ್ವಾಂಟಿಟಿ ಅಂದರೆ ಆ ಪ್ರಾಡಕ್ಟ್ ಎಷ್ಟು ವೇ ಮಾಡುತ್ತೆ ಅನ್ನೋದನ್ನವರು ಮೆನ್ಷನ್ ಮಾಡಬೇಕು. ಪ್ಯಾಕೇಜಿಂಗ್ ಮೆಟೀರಿಯಲ್ನ ಬಿಟ್ಟು ಒಳಗಡೆ ಇರುವಂಥ ಪ್ರಾಡಕ್ಟ್ ಎಷ್ಟು ವೇ ಆಗುತ್ತೆ ಅನ್ನೋದನ್ನು. ನೆಕ್ಸ್ಟ್ ಕೋಡ್ ನಂಬರ್, ಲಾಟ್ ನಂಬರ್, ಬ್ಯಾಚ್ ನಂಬರ್, ಬಿಕಾಸ್ ಇಟ್ಸ್ ಅ ಮಾರ್ಕ್ ಆಫ್ ರೆಕಗ್ನಿಷನ್ ಥ್ರೂ ಫುಡ್ ವಿಚ್ ಕ್ಯಾನ್ ಬಿ ಫೌಂಡ್ ಈವನ್ ರೆಕಗ್ನೈಸ್ ದ ಡಿಸ್ಟ್ರಿಬ್ಯೂಷನ್. ಅಂದರೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಯಾವ ರೀತಿ ರೆಕಗ್ನೈಸ್ ಮಾಡೋದು ಇಲ್ಲ ಟ್ರೇಸ್ ಮಾಡೋದು ಅದಕ್ಕೆ ಕೋಡ್ ನಂಬರ್, ಬ್ಯಾಚ್ ನಂಬರ್, ಲಾಟ್ ನಂಬರ್. ನೆಕ್ಸ್ಟ್ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಬೆಸ್ಟ್ ಬಿಫೋರ್ ಯೂಸ್ ಬೈ ಡೇಟ್. ಇಟ್ಸ್ ಅ ವೆರಿ ಮ್ಯಾಂಡೇಟರಿ ಥಿಂಗ್ ಎವ್ರಿ ಫುಡ್ ಪ್ರಾಡಕ್ಟ್ ಶುಡ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆನ್ ಇಸ್ ಫುಡ್ ಗೆಟ್ಸ್ ಎಕ್ಸ್ಪೈರ್ಡ್ ಆರ್ ಇಟ್ ಗೆಟ್ಸ್ ಸ್ಪಾಯ್ಲ್ಡ್ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮ್ಯಾನುಫ್ಯಾಕ್ಚರ್ ಎಕ್ಸ್ಪೈರ್ ಡೇಟ್ ಕಂಪಲ್ಸರಿ. ನೆಕ್ಸ್ಟ್ ಬಂದು ಇನ್ಸ್ಟ್ರಕ್ಷನ್ಸ್ ಫಾರ್ ಯೂಸ್. ಸೊ ಇನ್ಸ್ಟ್ರಕ್ಷನ್ಸ್ ಫಾರ್ ಯೂಸ್ ಶುಡ್ ಬಿ ಮ್ಯಾಂಡೇಟರಿಲಿ ಮೆನ್ಷನ್. ಇಟ್ ಯೂಶಲಿ ಇನ್ಸ್ಟ್ರಕ್ಟ್ಸ್ ಆರ್ ಗೈಡ್ಸ್ ದ ಕನ್ಸ್ಯೂಮರ್ ನೌ ಟು ಯುಟಿಲೈಸ್ ದ ಪ್ರಾಡಕ್ಟ್. ಅಂದರೆ ಈಗ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ನೀವು ತೊಗೊಳ್ತೀರಾ, ಅದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಆಗ ನೀವು ಪ್ರಾಡಕ್ಟ್ ತೊಗೊಳ್ಳೋದೇ ವೇಸ್ಟು. ಅಂದರೆ ವೇಸ್ಟ್ ಇನ್ ದ ಸೆನ್ಸ್ ಅದು ನೀವು ಮಾಡೋಕ್ಕೆ ಬರಲಿಲ್ಲ ಅಂದರೆ ಇವಾಗ ಏನು ಮಾಡ್ತೀರಾ ತೊಗೊಂಡು. ಸೊ ಇನ್ಸ್ಟ್ರಕ್ಷನ್ಸ್ ಅವ್ರು ಕೊಡಬೇಕು, ಎಸ್ಪೆಷಲಿ ಫಾರ್ ರೆಡಿ ಟು ಈಟ್ ಫುಡ್ಸ್. ಈಗೇನೋ ನಿಮಗೊಂದು ಪಾವ್ ಭಾಜಿ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಗ್ರಾಸರಿ ಸ್ಟೋರಲ್ಲಿ ಆರ್ಡರ್ ಮಾಡ್ತೀರಾ, ರೆಡಿ ಟು ಈಟ್ ಅಂತ ಬರುತ್ತೆ. ಅವ್ರ ಇನ್ಸ್ಟ್ರಕ್ಷನ್ಸ್ ಬ್ಯಾಕ್ ಸೈಡ್ ಆಫ್ ದ ಪ್ಯಾಕೇಜಿಂಗ್ ಕೊಟ್ಟಿರಬೇಕು, ಐದರ್ ಡಿಪ್ ಇನ್ ಹಾಟ್ ವಾಟರ್ ಫಾರ್ 10 minutes ಎಕ್ಸೆಟ್ರಾ ಈ ಥರ ನೀವು ನೋಡಿರ್ತೀರ. ಸೊ ಇಟ್ಸ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಅದರಲ್ಲಿ ಕೂಡ ಏನೇನು ಇರಬೇಕು, ನೆಟ್ ಕ್ವಾಂಟಿಟಿ, ಬ್ಯಾಚ್ ನಂಬರ್, ಮ್ಯಾನುಫ್ಯಾಕ್ಚರಿಂಗ್ ಆರ್ ಪ್ಯಾಕೇಜಿಂಗ್, ಎಕ್ಸ್ಪೈರಿ ಡೇಟ್, ಕಂಟ್ರಿ ಆಫ್ ಒರಿಜಿನ್ ಫಾರ್ ಇಂಪೋರ್ಟೆಡ್ ಫುಡ್, ಇನ್ಸ್ಟ್ರಕ್ಷನ್ಸ್ ಟು ಯೂಸ್. ಇಟ್ಸ್ ಅ ಮ್ಯಾಂಡೇಟ್ರಿ. ಇದು ಒಂದು ಅಮೂಲ್ ಪ್ರಾಡಕ್ಟ್ ನಾನು ನಿಮಗೀಗ ತೋರಿಸ್ತಾ ಇರೋದು. ಇಟ್ಸ್ ಅ ಪ್ಲೇನ್ ಚಾಕ್ಲೇಟ್. ಸೊ ನೆಕ್ಸ್ಟ್ ಫುಡ್ ಲೇಬಲಿಂಗ್ ಇನ್ ಇಂಡಿಯಾ. ಸೊ ಆ್ಯಸ್ ಪರ್ ನಮ್ಮ FSSAI ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಪ್ಯಾಕೇಜಿಂಗ್ ಆ್ಯಂಡ್ ಲೇಬಲಿಂಗ್ ರೆಗ್ಯುಲೇಷನ್ 2011 ಅಂತ. ಅಂದರೆ 2011ನಲ್ಲಿ FSSAI ಅವರು ಏನು ಮಾಡ್ತಾರೆ, ಈ ಫುಡ್ ಪ್ರಾಡಕ್ಟ್ಸ್ ಏನೆಲ್ಲ ಪ್ಯಾಕೇಜಿಂಗ್ ಲೇಬಲಿಂಗ್ ಆಗ್ತದೆ ಅದಕ್ಕೆ ನಾವು ಟ್ರೇಸಬಿಲಿಟಿ ಆ್ಯಂಡ್ ಸೇಫ್ಟಿ ಪರ್ಪಸ್ಗೋಸ್ಕರ ಇದನ್ನು ಡಿರೈವ್ ಮಾಡ್ತಾರೆ ರೆಗ್ಯುಲೇಷನ್ನ. ಸೊ ಇದರಲ್ಲಿ ಏನಿದೆ, ಮೊದಲನೇದು ದ ನೇಮ್ ಆಫ್ ದ ಫುಡ್, ಲಿಸ್ಟ್ ಆಫ್ ಇಂಗ್ರೀಡಿಯೆಂಟ್ಸ್, ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್, ಡಿಕ್ಲರೇಷನ್ ರಿಗಾರ್ಡಿಂಗ್ ವೆಜ್ ಆರ್ ನಾನ್ ವೆಜ್, ಡಿಕ್ಲರೇಷನ್ ರಿಗಾರ್ಡಿಂಗ್ ಫುಡ್ ಅಡಿಟಿವ್ಸ್, ನೇಮ್ ಆ್ಯಂಡ್ ಕಂಪ್ಲೀಟ್ ಅಡ್ರೆಸ್ ಆಫ್ ದ ಮ್ಯಾನುಫ್ಯಾಕ್ಚರರ್, ನೆಟ್ ಕ್ವಾಂಟಿಟಿ, ಕೋಡ್, ಲಾಟ್ ನಂಬರ್, ಬ್ಯಾಚ್ ನಂಬರ್, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಬೆಸ್ಟ್ ಬಿಫೋರ್, country of origin, imported food, instruction for use. So ಈ 12 things are covered under this regulation. ಸೊ ಏನು ಹೇಳ್ತಿದ್ದಾರೆ, ನೇಮ್ ಇರಬೇಕು, ಇಂಗ್ರೀಡಿಯೆಂಟ್ಸ್ ಇರಬೇಕು, ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಇರಬೇಕು, ಡಿಕ್ಲರೇಷನ್ ಐದರ್ ಅದು ವೆಜ್ ನಾನ್ ವೆಜ್ ಇರಬೇಕು, ಡಿಕ್ಲರೇಷನ್ ರಿಗಾರ್ಡಿಂಗ್ ಫುಡ್ ಅಡಿಟಿವ್ಸ್ ಏನಾರು ಇದ್ದರೆ ಇರಬೇಕು, ನೇಮ್ ಆ್ಯಂಡ್ ಕಂಪ್ಲೀಟ್ ಅಡ್ರೆಸ್ ಇರಬೇಕು, ಕ್ವಾಂಟಿಟಿ ಇರಬೇಕು, ಕೋಡ್ ನಂಬರ್, ಬ್ಯಾಚ್ ನಂಬರ್,
ಮ್ಯಾನುಫ್ಯಾಕ್ಚರ್ ಡೇಟ್ ಆರ್ ಪ್ಯಾಕೇಜಿಂಗ್ ಡೇಟ್, ಸ್ಪೆಸಿಫಿಕ್ ಬಿಫೋರ್ ಆ್ಯಂಡ್ ಯೂಸ್ ಬೈ ಡೇಟ್ ಇರಬೇಕು, ಕಂಟ್ರಿ ಆಫ್ ಒರಿಜಿನ್ ಆ್ಯಂಡ್ ಇಂಪೋರ್ಟ್ ಫುಡ್ ಆಗಿ ಇಂಪೋರ್ಟೆಡ್ ಇಲ್ಲಿಂದ ಆಗಿದೆ ಅಂತ, ಆ್ಯಂಡ್ ಇನ್ಸ್ಟ್ರಕ್ಷನ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಟೈಪ್ಸ್ ಆಫ್ ಫುಡ್ ಲೇಬಲ್, ಅಂದರೆ ಡಿಫ್ರೆಂಟ್ ಫುಡ್ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿದೆ. ಸೊ ಡಿಫ್ರೆಂಟ್ ಬ್ರ್ಯಾಂಡ್ಸು ಡಿಫ್ರೆಂಟ್ ಥರ ಲೇಬಲ್ ಮಾಡ್ತಾರೆ. ಸೊ ಇಟ್ ಗಿವ್ಸ್ ಅ ಬ್ರ್ಯಾಂಡ್ ನೇಮ್, ಅ ಟ್ರೇಡ್ ಮಾರ್ಕ್ ಅವರ ಲೋಗೋ. ಬ್ರ್ಯಾಂಡ್ ಲೇಬಲ್ ಏನಂದರೆ, ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಪೆಪ್ಸಿ ಅವರು ಈ ಥರ ಇದೆ, 2M ಅನ್ನೋದೊಂದು ಬ್ರ್ಯಾಂಡ್ ಈ ಥರ ಇದೆ, ನಾರ್ ಸೂಪ್ ಈ ಥರ ಇದೆ, ಎಲ್ಲರಿಗೂ ಗೊತ್ತಿರೋಂಥದ್ದು ಕಾಮನ್ ಡೈರಿ ಮಿಲ್ಕ್ ಚಾಕ್ಲೇಟ್ ಈ ಥರ ಇದೆ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಲೇಬಲ್ ಅಂತ ಹೇಳ್ತಾರೆ. ಡಿಸ್ಕ್ರಿಪ್ಟಿವ್ ಲೇಬಲ್ ಅಂದರೆ ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಫೀಚರ್ಸ್ ಆಫ್ ದ ಪ್ರಾಡಕ್ಟ್ ಲೈಕ್ ನ್ಯೂಟ್ರಿಷನ್ ಫ್ಯಾಕ್ಟ್, ಇನ್ಸ್ಟ್ರಕ್ಷನ್ ಟು ಯೂಸ್ ದ ಪ್ರಾಡಕ್ಟ್. ಸೊ ಡಿಸ್ಕ್ರಿಪ್ಟಿವ್ ಲೇಬಲ್ ಅಂತ ಅಂದರೆ ಏನಂದರೆ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡುತ್ತೆ ನಿಮಗೆ ಈ ಪ್ರಾಡಕ್ಟಲ್ಲಿ ಏನೇನಿದೆ. ಫಾರ್ ಎಕ್ಸಾಂಪಲ್ ಈಗ ನಾನು ತೊಗೊಂಡಿರೋಂಥ ಲೇಸ್ ಕ್ಲಾಸಿಕ್ ಚಿಪ್ಸ್ ಪ್ರಾಡಕ್ಟ್ ಏನಿದೆ, ಇಲ್ಲಿ ಅವರ ಡಿಸ್ಕ್ರಿಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಪೊಟ್ಯಾಟೋಸ್ ಇದೆ, ಸನ್ಫ್ಲವರ್ ಆಯಿಲ್ ಆರ್ ಕಾರ್ನ್ ಆಯಿಲ್ ಆ್ಯಂಡ್ ಸಾಲ್ಟ್ ಆ್ಯಂಡ್ ನೋ ಪ್ರಿಸರ್ವೇಟಿವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ನಿಮಗೆ ಆಗಲೇ ತಿಳಿಸ್ದಂಗೆ ಇದೆಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಇದು ಇಷ್ಟೇನು ಕೊಡುತ್ತೆ, ಒಂದು ಡಿಸ್ಕ್ರಿಪ್ಟಿವ್ ಐಡಿಯಾ ಕೊಡುತ್ತೆ. ಓಕೆ, ಈ ಪ್ರಾಡಕ್ಟಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ ಇದೆ, ಇಷ್ಟು ನ್ಯೂಟ್ರಿಷನ್ ಸಿಗುತ್ತೆ ಅಂತ. ಅದೇ ನೀವು ಫಸ್ಟ್ ನೋಡಿದಂಥದ್ದು ಬ್ರ್ಯಾಂಡ್ ಲೇಬಲ್. ಇಲ್ಲಿ ಏನು ಗೊತ್ತಾಗುತ್ತೆ, ಆ ಬ್ರ್ಯಾಂಡ್ದು ಲೇಬಲ್ ಯಾವ ರೀತಿ ಇದೆ, ಅವ್ರ ಪ್ಯಾಕೇಜಿಂಗ್ ಮಾಡಿರೋ ಲೇಬಲ್ ಟ್ರೆಂಡ್ ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದಾಗ ಗ್ರೇಡ್ ಲೇಬಲ್. ಸೊ ಇಟ್ ಸ್ಟೇಟ್ಸ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಅಂದರೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಗ್ರೇಡ್ ಎ ಒಂದು ಫ್ರೆಶ್ ಪೌಲ್ಟ್ರಿ ಪ್ರಾಡಕ್ಟ್ ಅಂತ ಇದೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಪ್ರಾಡಕ್ಟು ಕೆಡದೇ ಇರೋ ಥರ ಜಾಸ್ತಿ ದಿನ ಉಪಯೋಗ ಆಗೋದಕ್ಕೆ ಕ್ವಾಲಿಟಿ ಆಫ್ ಪ್ಯಾಕೇಜಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಗ್ರೇಡ್ ಲೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಕ್ವಾಲಿಟಿ ಟಾಪ್ ಗ್ರೇಡ್ ಆದರೆ ತುಂಬ ಚೆನ್ನಾಗಿರುತ್ತೆ, ಪ್ರಾಡಕ್ಟ್ ಸೇಫ್ಟಿ ಇರುತ್ತೆ ಅಂತ. ನೆಕ್ಸ್ಟು ಪ್ರಮೋಷನಲ್ ಲೇಬಲ್. ಸೊ ಇಟ್ ಇಸ್ ಫಾರ್ ಮಾರ್ಕೆಟಿಂಗ್ ಪರ್ಪಸ್, ಪ್ರಮೋಟ್ಸ್ ದ ಪ್ರಾಡಕ್ಟ್ ಥ್ರೂ ಅಟ್ರಾಕ್ಟಿವ್ ಆ್ಯಂಡ್ ಬ್ರೈಟ್ ಗ್ರಾಫಿಕ್ಸ್ ರೀಪ್ಲೇಸಿಂಗ್ ಪೇಪರ್ ಲೇಬಲ್ಸ್ ಗ್ಲೂಡ್ ಆನ್ ಕ್ಯಾನ್ಸ್. ಸೊ ನೀವು ನೋಡ್ಬೋದು ಮಾರ್ಕೆಟಿಂಗ್ ಪರ್ಪಸ್ಗೋಸ್ಕರ ಡೇ ಟು ಡೇ ಎವ್ರಿ ಡೇ ನ್ಯೂಸ್ ಪೇಪರ್ ಆಗಲಿ, ಇಲ್ಲ ನೀವು ಗ್ರಾಸರಿ ಸ್ಟೋರ್ಗೆ ಹೋಗಲಿ, ಅಲ್ಲಿ ಹಾಕಿರ್ತಾರೆ ಬೈ ನೌ 20% ಡಿಸ್ಕೌಂಟ್, ಮೆಗಾ ಡಿಸ್ಕೌಂಟ್, ಆಟ್ ಪ್ರೈಸ್, ಬೈ ಒನ್ ಗೆಟ್ ಒನ್. ಅದು ಯಾಕೆ ಹಾಕ್ತಾರೆ ಅಂದರೆ ಪ್ರಮೋಟ್ ಮಾಡೋದಕ್ಕೆ, ಅಂದರೆ ಅವ್ರ ಪ್ರಾಡಕ್ಟ್ ಫಾಸ್ಟಾಗಿ ಸೆಲ್ ಆಗಲಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಪ್ರಮೋಟ್ ಮಾಡ್ತಾರೆ. ನೀವು ತಿಳ್ಕೊಬೋದು, ಓಕೆ ಏನೋ 20% ಡಿಸ್ಕೌಂಟ್ ಕೊಡ್ತಿದ್ದಾರಪ್ಪ, ತೊಗೊಳ್ಳೋಣ ಪ್ರಾಡಕ್ಟ್ನ, ದೇ ಆರ್ ಗಿವಿಂಗ್ 20% ಡಿಸ್ಕೌಂಟ್, ಲೆಟ್ ಮೀ ಬೈ ದಿಸ್ ಅಂತ. ಬಟ್ ಇಟ್ಸ್ ನಾಟ್ ಅ ರಿಯಲ್ ಫ್ಯಾಕ್ಟ್, because brands will already make a profit out of the discount whatever they are giving, then only they will sell it. But to not to show people it's a discounted it's an high price product, they say it's a discounted product ಅಷ್ಟೇ. ಸೊ ಈಗ ನೋಡ್ಬೋದು ಓರಿಯೋ ಪ್ಯಾಕೆಟ್ ಮೇಲೆ ಇದೆ ಸೇವ್ $, ಅಂದರೆ ₹1 ಸೇವ್ ಮಾಡಿ ಅಂತ ಇದೆ. ಲೇಸಲ್ಲಿ 20% ಮೋರ್ ಚಿಪ್ಸ್ ಅಂತ ಇದೆ. ಗೆಟ್ ಎನರ್ಜಿ ಫಾರ್ ಬ್ಯುಸಿ ಮಾರ್ನಿಂಗ್ಸ್ ಅಪ್ ಟು 27% ಆಫ್ ಅಂತ ಇದೆ. ಇದೆಲ್ಲ ಏನು ಅಂದರೆ ಜಸ್ಟ್ ಅ ಮಾರ್ಕೆಟಿಂಗ್ ಗಿಮಿಕ್ಸ್, ಬಟ್ ಇಟ್ಸ್ ನಾಟ್ ಅ ಟ್ರೂ ಥಿಂಗ್. ಅಂದರೆ ಇವೆಲ್ಲ ಮಾರ್ಕೆಟಿಂಗ್ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡುವಂಥದ್ದು ಗಿಮಿಕ್ಸ್ ಅಷ್ಟೇ. ಇದು ಯಾವುದು ರಿಯಾಲಿಟಿಯಾಗಿ ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ಬಂದು ಫ್ರಂಟ್ ಆಫ್ ಪ್ಯಾಕ್ ನ್ಯೂಟ್ರಿಷನ್ ಲೇಬಲ್. ಅಂದರೆ ಪ್ಯಾಕೇಜ್ ಮಾಡಿರೋ ಪ್ರಾಡಕ್ಟ್ ಫ್ರಂಟ್ ಯಾವ ರೀತಿ ಇರಬೇಕು ಅಂದರೆ, ಮೋಸ್ಟ್ ಆಫ್ ದ ಫುಡ್ ಮ್ಯಾನುಫ್ಯಾಕ್ಚರ್ ಚೂಸ್ ಟು ಡಿಸ್ಪ್ಲೇ ನ್ಯೂಟ್ರಿಷನ್ ಫ್ರಂಟ್. ಕೆಲವೊಂದು ಫುಡ್ ಪ್ರಾಡಕ್ಟ್ಸು ಮುಂದ್ಗಡೆ ಹಾಕೋಕ್ಕೆ ಇಷ್ಟಪಡ್ತಾರೆ ಅವ್ರ ಲೇಬಲಿಂಗ್ನ. ದರ್ ಆರ್ 2 ಮೇಜರ್ ಸ್ಕೀಮ್ಸ್. ಅಂದರೆ FSSAI ಪ್ರಕಾರ 2 ಮೇಜರ್ ಸ್ಕೀಮ್ ಇರುತ್ತೆ. ಅಲ್ಲೇನಂದರೆ ಒಂದು ಟ್ರಾಫಿಕ್ ಲೈಟ್ ಲೇಬಲಿಂಗ್. ಅಂದರೆ ನಿಮ್ಗೆ ಟ್ರಾಫಿಕ್ ಲೈಟ್ ಅಂದಾಗ ಅನಿಸ್ಬೋದು ರೆಡ್, ಯೆಲ್ಲೋ, ಗ್ರೀನ್ ಅಂತ. ಅದೇ ರೀತಿ ಇಲ್ಲಿ ಕೂಡ ಗೈಡ್ಲೈನ್ ಡೈಲಿ ಅಮೌಂಟ್, ಸಮ್ ಪ್ಯಾಕ್ಸ್ ಮೇ ಬಿ ಕಾಂಬಿನೇಷನ್ ಆಫ್ 2. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಗ್ರೀನ್ ಇದೆ, ಯೆಲ್ಲೋ ಇದೆ, ರೆಡ್ ಇದೆ. ಏನು ಹೇಳುತ್ತೆ, ಲೋ ಫ್ಯಾಟ್, ಲೋ ಸ್ಯಾಚುರೇಟೆಡ್ ಫ್ಯಾಟ್, ಹೈ ಶುಗರ್, ಮೀಡಿಯಮ್ ಸಾಲ್ಟ್, ಮೀಡಿಯಮ್, ಲೋ, ಮೀಡಿಯಮ್, ಹೈ, ಮೀಡಿಯಮ್. ಸೊ ಸಿಗ್ನಲ್ ಟ್ರಾಫಿಕ್ ಲೈಟ್ ಥರ ಅವ್ರು ಲೇಬಲಿಂಗ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಯಾವುದು ಜಾಸ್ತಿ ಆಗ್ತದೆ, ಯಾವುದು ಕಡಿಮೆ ಆಗ್ತದೆ ಅನ್ನೋ ಅಂಥದ್ದು ತಿಳಿಸ್ಕೊಟ್ಟಿದ್ದಾರೆ. ಸೊ ಟ್ರಾಫಿಕ್ ಲೈಟ್ ಲೇಬಲಿಂಗ್ ಯಾವ ರೀತಿ ಮಾಡಬೇಕು ಅಂದರೆ, ಟ್ರಾಫಿಕ್ ಲೈಟ್ ಟೇಬಲ್ಸ್ ಇನ್ ದ ಫ್ರಂಟ್ ಆಫ್ ಪ್ಯಾಕ್ ಪ್ರೊವೈಡ್ ಇನ್ಫಾರ್ಮೇಷನ್ ಹೈ, ಅಂದರೆ ರೆಡ್ಡಲ್ಲಿದ್ದರೆ ಹೈ ಆಗಿದೆ ಅಂತ, ಮೀಡಿಯಮ್ ಇದ್ದರೆ ಆಂಬರ್ ಯೆಲ್ಲೋ ಕಲರ್, ಲೋ ಆಗಿದ್ರೆ ಗ್ರೀನ್ ಅಮೌಂಟ್ ಆಫ್ ಶುಗರ್ ಅಂತ, ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್, ಸಾಲ್ಟ್ ಪ್ರೆಸೆಂಟ್ ಇನ್ ಪ್ರಾಡಕ್ಟ್ ಎಕ್ಸ್ಪ್ರೆಸ್ಡ್ ಪರ್ 100 ಗ್ರಾಮ್ ಆರ್ 100 ml ಆಫ್ ದ ಫುಡ್ ಆರ್ ಡ್ರಿಂಕ್. ಸೊ ಇದು ಏನು ತಿಳಿಸ್ಕೊಡುತ್ತೆ ಈ ಕೋಡ್ಸ್ ಅಂದರೆ, ರೆಡ್ ಇದ್ದರೆ ಆಲ್ವೇಸ್ ಅ ಡೇಂಜರ್ ಸಿಂಬಲ್ ಅಂತ. ಸೊ ಇದು ಜಾಸ್ತಿ ಇದೆ, ಹೈ ಶುಗರ್. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಡಯಾಬಿಟಿಕ್ ಪರ್ಸನ್ ಒಂದು ಗ್ರಾಸರಿಗೆ ಹೋಗಿ ಪರ್ಚೇಸ್ ಮಾಡ್ತಾರೆ. ಸೊ ಫ್ರಂಟ್ ಲೇಬಲ್ ಈ ಥರ ರೆಡ್ ಸಿಗ್ನಲ್ ಇತ್ತು ಅಂದರೆ ಅವ್ರು ನೋಡಬೇಕಾಗುತ್ತೆ ಹೈ ಶುಗರ್. ಸೊ ಈಸ್ ಅ ಡಯಾಬಿಟಿಕ್, ಈ ಶುಡಂಟ್ ಕನ್ಸ್ಯೂಮ್ ಹೈ ಶುಗರ್. ಸೊ ಯು ಹ್ಯಾಸ್ ಟು ಗೋ ಫಾರ್ ಐದರ್ ಶುಗರ್ ಫ್ರೀ ಆರ್ ಅ ಲೋ ಕ್ಯಾಲೋರಿಫಿಕ್ ಪ್ರಾಡಕ್ಟ್. So it's a good processing of labeling. ನೆಕ್ಸ್ಟ್ ಬಂದು ಗೈಡ್ಲೈನ್ ಡೈಲಿ ಅಮೌಂಟ್. ಸೊ ಡೈಲಿ ನೀವು ಆ್ಯಸ್ ಪರ್ ICMR RDA ಏನು ಹೇಳುತ್ತೆ ಆ ಗೈಡ್ಲೈನ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ ಲೇಬಲಿಂಗು. ಅಂದರೆ ಪರ್ 100 ಗ್ರಾಮ್ ಆಫ್ ಈ ಫುಡ್ ಪ್ರಾಡಕ್ಟ್ನ ನೀವು ತೊಗೊಂಡ್ರೆ ನಿಮಗೆ ಅದರಿಂದ ಎಷ್ಟು ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇದೆ, ಸೋಡಿಯಮ್ ಸಿಗುತ್ತೆ, ಕ್ಯಾಲರೀಸ್ ಸಿಗುತ್ತೆ, ಪೊಟ್ಯಾಷಿಯಮ್ ಸಿಗುತ್ತೆ ಅನ್ನೋದು ತೋರಿಸ್ಬೇಕಾಗುತ್ತೆ. ಸೊ ಇದು ಏನು ಮಾಡ್ತಾರೆ, ಟು ಕಂಪೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಟು ಚೂಸ್ ಒನ್ ವಿಚ್ ಬೆಸ್ಟ್ ಸೂಟ್ಸ್ ದ ಕನ್ಸ್ಯೂಮರ್. ಎಕ್ಸಾಂಪಲ್ ಫೈಂಡಿಂಗ್ ದ ಒನ್ ವಿತ್ ಲೋಯೆಸ್ಟ್ ಕಂಟೆಂಟ್ ಆರ್ ಸಾಲ್ಟ್ ಕಂಟೆಂಟ್ ಎಕ್ಸೆಟ್ರಾ.
ಸೊ ನೆಕ್ಸ್ಟ್ ಬಂದು ಕಂಬೈನ್ಡ್ ಅಪ್ರೋಚ್ ಟು ಫ್ರಂಟ್ ಆಫ್ ಪ್ಯಾಕ್ ನ್ಯೂಟ್ರಿಷನ್ ಲೇಬಲಿಂಗ್ ಅಂತ ಇದೆ. ಅಂದರೆ ಸಮ್ ಆಫ್ ದ ಪ್ಯಾಕ್ಸ್ ಮೇ ಯೂಸ್ ಕಾಂಬಿನೇಷನ್ ಆಫ್ ಟ್ರಾಫಿಕ್ ಲೈಟ್ ಲೇಬಲಿಂಗ್ ಆ್ಯಂಡ್ ಗೈಡ್ಲೈನ್ ಡೈಲಿ ಅಮೌಂಟ್ ಲೇಬಲ್ಸ್. ಅಂದರೆ ಕೆಲವೊಂದು ಬ್ರ್ಯಾಂಡ್ಸ್ಗಳು ಈ ಥರನೂ ಕೊಡ್ತಾರೆ, ಟ್ರಾಫಿಕ್ ಲೈಟ್ ಥರ. ಇಲ್ಲಿ ನೋಡ್ಬೋದು ಈಚ್ ಸರ್ವಿಂಗ್ 150 ಗ್ರಾಮ್, ಅಂದರೆ 150 ಗ್ರಾಮ್ ಈ ಪ್ರಾಡಕ್ಟ್ ತೊಗೊಂಡಾಗ ನಿಮಗೆ ಎನರ್ಜಿ 1046 ಕಿಲೋ ಜೌಲ್ಸ್ ಅಂದರೆ 250 ಕಿಲೋ ಕ್ಯಾಲೋರೀಸ್ ಬರುತ್ತೆ. ಫ್ಯಾಟು 3 ಗ್ರಾಮ್ ಸಿಗುತ್ತೆ, ಸ್ಯಾಚುರೇಟೆಡ್ 1.3 ಗ್ರಾಮ್ ಇರುತ್ತೆ, ಶುಗರ್ 34 ಗ್ರಾಮ್ ಇರುತ್ತೆ, ಸಾಲ್ಟ್ 0.9 ಗ್ರಾಮ್ ಇರುತ್ತೆ. ಆಫ್ ಎನ್ ಅಡಲ್ಟ್ಸ್ ರೆಫರೆನ್ಸ್ ಇಂಟೇಕ್ ಅಂತ ಇದೆ. ಸೊ ಎವ್ರಿಡೇ RDA ನಮ್ಗೆ ಎಷ್ಟು ಏನು ತಿನ್ನಬೇಕು ಅನ್ನೋ ಅಂತಕ್ಕಂಥದ್ದು ಈ ಫುಡ್ ಪ್ರಾಡಕ್ಟಿಂದ ಕವರ್ ಆಗ್ತಿದೆಯಾ, ಎಷ್ಟು % ಕವರ್ ಆಗ್ತಿದೆ ಅನ್ನೋದು ತಿಳ್ಕೊಬೋದು. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸ್ಲೈಡಲ್ಲಿ ನಿಮಗೆ ಅಂದರೆ, ಆಲ್ವೇಸ್ ಬಿ ಎ ಸ್ಮಾರ್ಟ್ ಕನ್ಸ್ಯೂಮರ್, ಆಲ್ವೇಸ್ ಹ್ಯಾವ್ ಅ ಸೇಫ್ ಫುಡ್, ಆಲ್ವೇಸ್ ಎನ್ಶೋರ್ ವಾಟ್ ಎವರ್ ಯು ಆರ್ ಪೇಯಿಂಗ್ ಇಸ್ ನಾಟ್ ಗೋಯಿಂಗ್ ಟು ಅ ವೇಸ್ಟ್, ವಾಟ್ ಎವರ್ ಯು ಆರ್ ಪರ್ಚೇಸಿಂಗ್ ಅನ್ ಹೆಲ್ತಿ ಪ್ರಾಡಕ್ಟ್. ಮೇಕ್ ಎನ್ಶೋರ್ ಟು ರೀಡ್ ಲೇಬಲ್ಸ್. ಅಂದರೆ ನೀವು ಯಾವುದೇ ರೀತಿ ಹಣ ಕೊಡ್ತಿದ್ದೀರಾ ಒಂದು ಆಹಾರ ಪದಾರ್ಥ ತಗೋತಾ ಇದ್ದೀರಾ ಅಂದಾಗ ಅದು ನೀವು ಯಾಕೆ ಅಷ್ಟು ಸ್ಪೆಂಡ್ ಮಾಡ್ತಾ ಇದ್ದೀರಾ ಆಹಾರ ಪದಾರ್ಥಕ್ಕೆ, ಇಲ್ಲ ಅದರಲ್ಲಿ ನೀವು ಕೊಡುವಂಥ ದುಡ್ಡಿಗೆ ಅದು ಸರಿಯಾಗಿದೆಯಾ, ನಿಮಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಸಿಗ್ತಾ ಇದೆಯಾ ಪದಾರ್ಥಗಳಿಂದ ಅಂತ ನೀವು ತಿಳ್ಕೊಳ್ಳಿ. ಸೊ ಆಲ್ವೇಸ್ ಬಿ ಅ ಸ್ಮಾರ್ಟ್ ಕನ್ಸ್ಯೂಮರ್. ಆ್ಯಂಡ್ ಇನ್ ಕೇಸ್ ಎನಿ ಮಿಸ್ಪ್ರೆಸೆನ್ಸೀಸ್ ಇದ್ದರೆ, ಅಂದರೆ ಏನಾದ್ರು ಲೇಬಲಿಂಗ್ ಸರಿ ಇಲ್ಲ, ಪ್ಯಾಕೇಜಿಂಗ್ ಇದು ಸರಿಯಾಗಿಲ್ಲ, ಇಲ್ಲ ಲೈಟಾಗಿ ಓಪನ್ ಆಗಿತ್ತು, ಇಲ್ಲ ಪ್ಯಾಕೆಟ್ ತುಂಬ ಪಫ್ ಆಗಿತ್ತು, ಎಸ್ಪೆಷಲಿ ಈ ಡೈರಿ ಪ್ರಾಡಕ್ಟ್ಸ್ ಊದ್ಕೊಂಡಿತ್ತು ಪ್ಯಾಕೆಟ್, ಅಂದರೆ ದಯವಿಟ್ಟು ಅದನ್ನು ಯಾರು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇವನ್ ಇಫ್ ಇಟ್ ಇಸ್ ಅನ್ಎಕ್ಸ್ಪೈರ್ಡ್ ಆಲ್ಸೋ ಡೋಂಟ್ ಪರ್ಚೇಸ್ ಇಟ್. ಬಿಕಾಸ್ ಚಾನ್ಸಸ್ ಏನಾಗುತ್ತೆ ಅಂದರೆ ಕೆಲವೊಂದು ಲಾಟ್ ನಂಬರಲ್ಲಿ ಏನಾದ್ರು ಪ್ರೊಸೆಸಿಂಗಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು, ಇಲ್ಲ ಸ್ಟೋರೇಜ್ ಮಾಡುವಾಗ ಮಾರ್ಕೆಟಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು. ದಟ್ ಕೆನ್ ಎಫೆಕ್ಟ್ ಯುವರ್ ಹೆಲ್ತ್ and also your family also. So always be a smart consumer, have a healthy and safe food, and have a right food. ಥ್ಯಾಂಕ್ ಯು. ಸೊ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಸೊ ಇದೇ ರೀತಿ ಅಪ್ಕಮಿಂಗ್ ಡೇಸಲ್ಲಿ FSS ಬಗ್ಗೆ ನಿಮ್ಮ ವೀಡಿಯೋಸ್ ಮಾಹಿತಿ ಆ್ಯಂಡ್ ಬೇರೆ ಬೇರೆ ಥರ ಮಾಹಿತಿಗಳು ಫುಡ್ ಬಗ್ಗೆ, ಯಾವ ರೀತಿ ನೀವು ಯಾವ ಫುಡ್ಡ ಚೂಸ್ ಮಾಡಬೇಕು, ಯಾವುದು ಒಳ್ಳೆಯದು ಕೆಟ್ಟದ್ದು ಫುಡ್ ಬಗ್ಗೆ ಇನ್ನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ನನಗೆ ಹೀಗೆ ಇರಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಇನ್ ಕನ್ನಡ ಒಂದು ಆಹಾರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಕ್ಕೆ ನಾನು ಹೊರಟಿದ್ದೀನಿ, ಒಂದು ಸಣ್ಣ ಪ್ರಯತ್ನ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ನನಗೆ ಇರಲಿ. ಈ ವಿಡಿಯೋ ಮೂಲಕ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.